ಮೊಬೈಲಿಂದ ಹುಡುಗ ಯಾರು ಹುಡುಗ ನೋಡಿ ನೀವು ಓಡಿ ಹೋಗಿ ನಾನು ಒಂದು ಹೋಗ್ತೀನಿ. ಹಲೋ ಹಾಯ್ ವಿಡಿಯೋ ಮಾಡ್ತೀನಿ. ಅವಾಗ ಚಪ್ಪಾಳೆ ಹೊಡಿಯಕ್ಕೆ ಯಾಕೆ ಹೇಳಿದೆ ಅಂದ್ರೆ ನಿದ್ದೆ ಹೋಗ್ಲಿ ಅಂತ. ಅಲ್ಲಿ ಅನ್ಸಬಾರ್ದು ವಿಡಿಯೋ ಮಾಡಕ್ಕೆ ಅನ್ಸುತ್ತೆ. ಎಲ್ರಿಗೂ ನಿದ್ದೆ ಬಂದಿರ್ತಲ್ಲ, ಅದು ನಿದ್ದೆ ಹೋಗ್ಲಿ ಅಂತ. ನನ್ನ ಹೆಸರು ಜಿತೇಂದ್ರ ತಳವಾರ್ ಅಂತ. ನಾನು ಜಿಪಿಟಿ ಶಿಕ್ಷಕನಾಗಿದ್ದು ನಮ್ಮ ಗ್ರೌಂಡಲ್ಲಿ 9th 10th ಕೂಡ ಇದೆ. ನಾನು ಪಾಠ ಹೇಳೋದು 6 to 8 ಹೇಳಿದ್ರು 9th 10th ದಿನ ಕ್ಲಾಸ್ ತಗೊಳ್ತೀನಿ. ಹಾಗಾಗಿ ನಿಮ್ಮನ್ನು ಬೇಗ ಅರ್ಥ ಮಾಡ್ಕೊಳ್ತೀನಿ ಅಂತ ಅನ್ಕೋತೀನಿ. ನಾನು ನನ್ನ ಭಾಷಣ ಅಥವಾ ನಾನು ಮಾತಾಡುವಂಥ ಮಾತು ನಿಮ್ಗೆ ಯಾವಾಗ ಸಾಕು ಅನಿಸ್ತಾವ ಹೇಳಿದೆ. ಅದಕ್ಕೆ ಮುಂಚೆ ಒಂದು ಮಾತು ಹೇಳಿರ್ತೀನಿ. ನಾನು ಇಲ್ಲಿವರೆಗೆ ಸುಮಾರು 500ಕ್ಕಿಂತ ಹೆಚ್ಚು ಉಪನ್ಯಾಸವನ್ನು ಕೊಟ್ಟಿದ್ದೀನಿ, 500ಕ್ಕಿಂತ. ಮಧ್ಯದಲ್ಲಿ ವಿಷಯ 500 ಒಳಗಾಗಿ ಒಬ್ಬರು ಬೇಡ ಅಂತ ಹೇಳಿಲ್ಲ. ನೋಡೋಣ, ಇಲ್ಲಿ ಯಾರಾದರೂ ಬೇಡ ಸರ್ ಸಾಕಾಗ್ಯದ ಮನೆಗೆ ಹೋಗ್ಬಿಡ್ರಿ ನಾವು ಹೋಗೋಣ ಅಂತಂದ್ರೆ ನಿಮ್ಮ ದಿನ ಅಂತೂ ವೇಸ್ಟ್ ಆಗಂಗಿಲ್ಲ. ನನ್ನ ಮಾತಿನ ಮುಖಾಂತರ ಲಾಸ್ಟ್ ಕೇಳಿಸ್ತಾ ಇದೆಯಾ? ಲಾಸ್ಟ್ ಒಬ್ಬ ಶಿಕ್ಷಕನಾಗಬೇಕಿತ್ತಂದ್ರೆ ಒಂದು ಸೊಂಟ ಇನ್ನೊಂದು ಕಂಠ ಬಹಳ ಜೋರಾಗಿರ್ಬೇಕು. ಕರೆಕ್ಟಾ? ಲಾಸ್ಟ್ ತನಕ ಕೇಳಿಸ್ತಾ ಇರಬೇಕು, ಅಂದ್ರೆ ಶಿಕ್ಷಕ. ಕೇಳಿಸ್ತಾ ಲಾಸ್ಟ್ ಅಲ್ಲಿ? ವೆರಿ ಗುಡ್. ಇವತ್ತಿನ ಸಂಡೇ ನಿಮ್ಮ ಜೀವನದಲ್ಲಿ ನೆನಪಿಡುವಂತ ಸಂಡೇ ಆಗುತ್ತೆ. ನಾನು 2 ಹಂತದಲ್ಲಿ ನಿಮ್ಗೆ ಹೇಳಬೇಕು ಅಂತ ವಿಚಾರ ಮಾಡಿದ್ದೆ. ಒಂದು ಹೆಂಗ್ ಓದ್ಬೇಕು, ಇನ್ನೊಂದು ಯಾಕೆ ಓದ್ಬೇಕು ಅಂತ. ಯಾಕೆ ಓದ್ಬೇಕು ಅಂತ ಅರ್ಥ ಆಯ್ತು ಅಂದ್ರೆ ಹೆಂಗ್ ಓದ್ಬೇಕು ಅಂತ ಬೇಕಾದ್ರೆ ನೀವೇ ಅದನ್ನ ಪ್ರೀ ಪ್ಲಾನ್ ಮಾಡ್ಕೊಳ್ಬೋದು, ಏನ್ ಪರವಾಗಿಲ್ಲ. ಸರಿ. मंजिलें उन्हीं को मिलती है जिनके सपनों में जान होती है. मंजिलें उन्हीं को मिलती है जिनके सपनों में जान होती है. सिर्फ पंख होने से कुछ नहीं होता, हौसलों से उड़ान होती है. और ಎಲ್ರಿಗೂ ಯಾಕಂದ್ರೆ ನಾನು ಒಂದು ಸಣ್ಣ ನಿಮ್ ಡಾಟಾ ಹೇಳಿರ್ತೀನಿ. ನಮ್ಮ ತಾಲೂಕು, ನಮ್ಮ ಜಿಲ್ಲೆದು ಇದು. ಯಾಕಂದ್ರೆ ನನ್ನ ಅವಿಭಾಜ್ಯ ಜಿಲ್ಲೆ ಆಗಿರೋದ್ರಿಂದ ನಾನು ಕಲಬುರಗಿಯಿಂದ ಬಂದಿದ್ದೀನಿ. ನನ್ನ ಅವಿಭಾಜ್ಯ ಜಿಲ್ಲೆ ಇಲ್ಲೇನಾಗುತ್ತೋ ನನ್ನ ಹತ್ರನೂ ಆಗುತ್ತೆ, ನನ್ನ ಜಿಲ್ಲೆಯಲ್ಲೂ ಆಗುತ್ತೆ. ಲಾಸ್ಟ್ ಟೈಮ್ 2024ರ SSLC ಎಕ್ಸಾಮ್ ಅನ್ನು ಗಮನಿಸಿದಾಗ ನಮ್ಮ ಜಿಲ್ಲೆಯಿಂದ ಸುಮಾರು 16,989 ವಿದ್ಯಾರ್ಥಿಗಳು SSLC ಎಕ್ಸಾಮ್ಗೆ ಅಪಿಯರೆನ್ಸ್ ಆಗಿದ್ದಾರೆ. 16,989. ಲಾಸ್ಟ್ ಗಾಳಿಗಳು ಹುಡ್ಕೊಬಿಡ್ರಿ, ಕೂಡಿ ಒಂದು 10 ನಿಮಿಷ ಮಜಾ ಬರ್ತದೆ. ನನ್ನ ಮಾತು ಬಹಳ ಮಜಾ ಬರ್ತದೆ, ಏನ್ ತಲೆ ಕೆಡಿಸ್ಕೊಬಿಡ್ರಿ. 16,000 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 17,000 ಅಂತ ಇಟ್ಕೊಂಡಿರಿ. 900 ಅಂತಂದ್ರೆ 17,000 ವಿದ್ಯಾರ್ಥಿಗಳು ಕೂತಿದ್ದಾರೆ. ಇದರಲ್ಲಿ ಪಾಸ್ ಆಗಿರುವಂತದ್ದು ಎಷ್ಟು ಅಂತಂದ್ರೆ ಸುಮಾರು 11,000, ಸಾರಿ 9,000, 9,000. ಹೌದಲ್ವ ಸರ್? ಜಿಲ್ಲೆಗಳ ಲಿಸ್ಟ್ ಅಲ್ಲಿ ತಗೊಂಡಾಗ ನಮಗೆ 35th ನಂಬರ್ ಬಂದಿದೆ. ನಮಗೆ 54% ಇದೆ ಓವರ್ ಆಲ್ ನಮ್ಮ ಜಿಲ್ಲೆ. ನಾವು ಈಗ ತಾನೇ ಉತ್ತರ ಕರ್ನಾಟಕದವರು ನಮ್ಮ ಕಡೆ ಸ್ವಲ್ಪ ಮೊದಲಿಂದ ಶಿಕ್ಷಣ ಕಡಿಮೆ ಇರೋದ್ರಿಂದ ನಮ್ಮ ಕಡೆ ಅಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಮೇಲೆ ಇಂಡಸ್ಟ್ರಿಯಲ್ ಬರದೇ ಇರೋದ್ರಿಂದ ಆಮೇಲೆ ನಮ್ಮ ಭೌಗೋಳಿಕ ಪ್ರದೇಶದ ಹಿನ್ನೆಲೆಯಿಂದ ನಮ್ಮ ಕಡೆ ಸ್ವಲ್ಪ ಶಿಕ್ಷಣದ ಪ್ರಭಾವ ಕಡಿಮೆ ಇದೆ. ಈ ಭೂಭಾಗವನ್ನ ಮೊದಲು ಬ್ರಿಟಿಷರ ಕಾಲದಲ್ಲೂ ತಾತ್ಸಾರಕ್ಕೊಳಗಾಗಿತ್ತು ಮತ್ತು ಅದರ ಜೊತೆಯಲ್ಲೇ ನಮ್ಮ ಬ್ರಿಟಿಷರ್ಗಿಂತ ಮುಂಚೆ ಆಳ್ವಿಕೆ ಮಾಡಿದಂಥ ಹೈದರಾಬಾದ್ ನಿಜಾಮರು ಕೂಡ ದೂರದಲ್ಲಿರೋದ್ರಿಂದ ಅವರು ಇದನ್ನು ತಾತ್ಸಾರ ಮಾಡಿದ್ದು ಮತ್ತು ವಿಶೇಷವಾಗಿ ಉರ್ದು ಭಾಷೆಯನ್ನು ಅವರು ಹೆಚ್ಚು ಲ್ಯಾಂಗ್ವೇಜ್ ಅನ್ನು ಬಳಸಿರೋದ್ರಿಂದ ನಮ್ಮ ಕಡೆ ಶಿಕ್ಷಣದ ಪ್ರಭಾವ ಕಡಿಮೆ ಇದೆ. 1916ರಲ್ಲಿ ಯಾವಾಗ ಮೈಸೂರು ಯೂನಿವರ್ಸಿಟಿ ಮಾರಾಣಿ ಕಾಲೇಜ್ ಹುಟ್ಕೊಳ್ತೋ ಅವಾಗ ಇನ್ನೂ ನಮ್ಮಲ್ಲಿ ಶಿಕ್ಷಣದ ಗಂಧ ಗಾಳಿನೂ ಇರಲಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಸ್ವಲ್ಪ ಶಿಕ್ಷಣ ಕಡಿಮೆ ಇದೆ. ನಾನು ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅಥವಾ ನಾವು ಬದಲಾಗಬೇಕು ಅಂತಂದ್ರೆ ನಿಮ್ಮೆಲ್ಲರಿಗೂ ಅತ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಮೊದಲು ಹೇಳ್ತೀನಿ. ಮೊನ್ನೆ ಆಚರಣೆ ಮಾಡಿದ್ವಲ್ಲ 78ನೇ ಸ್ವಾತಂತ್ರ್ಯೋತ್ಸವದ. ನಾನೊಂದು ಸಣ್ಣ ಕವಿತೆಯೊಂದಿಗೆ ಒಂದೊಂದೇ ಹೆಜ್ಜೆ ಮುಂದೆ ಹಾಕ್ತಾ ಹೋಗ್ತೀನಿ. ನಂದು ಯಾವಾಗ ಸಾಕು ಅನಿಸ್ತದ ಅವಾಗ ಹೇಳಿ, ಬಿಟ್ಬಿಡೋಣ. ಯಾಕಂದ್ರೆ ಹೊಟ್ಟೆ ಹಸಿವಿನ ಮುಂದೆ ಮೆದುಳಿನ ಹಸಿವು ಅವಾಗವಾಗ ಸೋಲ್ತದೆ. ಸೋಲ್ತದೆ ಇಲ್ಲ ನೋಡೋಣ. ಇವತ್ತು ಒಬ್ರು ತುಂಬಾ ಚೆನ್ನಾಗಿ ಬರೀತಾರೆ, ಭಾರತ ದೇಶದ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಾರೆ. ಆ ಕವಿತೆಯನ್ನು ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ನಾನು. हे ईश्वर मालिक हे दाता, हे ईश्वर मालिक हे दाता, हे जगत नियंता, दीन बंधु हे परमेश्वर प्रभु हे भगवन, हे प्रतिपालक हे दया सिंधु, सच्चिदानंद घट घट वासी, हे शुभ राशि करुणावतार, हे विघ्न हरण मंगल मूर्ति, हे शक्ति रूप हे गुणाधार, सभ्यता यशस्वी हो जाए. ನಮ್ಮ ದೇಶ ಹೆಂಗಾಗಬೇಕು ಅಂತ ಕನಸು ಕಾಣ್ತಾರೆ ಕವಿಗಳು. सभ्यता यशस्वी हो जाए,
मानवता का फैले प्रकाश, सब दिव्य दृष्टि के पोषक हो, कर दो कुदृष्टि का सर्वनाश। सब दिव्य दृष्टि के पोषक हो, कर दो कुदृष्टि का सर्वनाश। इतिहास इतिहास गड़े जाए प्रतिपल, ಇತಿಹಾಸ ಯಾವಾಗಲೂ ಇತಿಹಾಸ ನಮಗೆ ಅದು ಕಾಲ ಕಾಲಕ್ಕೆ ಬಿತ್ತಾ ಇರುತ್ತೆ. ಇವತ್ತು ನಾಳೆಗೆ ನಾಳೆ ನಿನ್ನೆ ಆಗಿರುತ್ತೆ, ಹೌದಲ್ವಾ? इतिहास गढ़े जाए प्रतिपल, पृष्ठों में अकलंकता रहे, सज्जनता का अनुशीलन हो, मानव को पथ का पता रहे, हर एक बालिका विदुषी हो. ಪ್ರತಿಯೊಬ್ಬ ಹುಡುಗಿ ಅತ್ಯಂತ ಇಂಟೆಲಿಜೆಂಟ್ ಆಗಲಿ ಅಂತ ಕವಿ ಆಸೆ. हर एक बालिका विदुषी हो, हर बालक ನೀತಿ ನಿಧಾನ ರಹೆ. ಪ್ರತಿಯೊಬ್ಬ ಹುಡುಗನು ಕೂಡ ನೀತಿ ನಿಯಮದ ಮೇಲೆ ಬದುಕುವಂತನ್ನ ಕಲಿಬೇಕು. ಮೊನ್ನೆ ನಾವೆಲ್ಲರೂ ಟಿವಿಯಲ್ಲಿ ಕೋಲ್ಕತ್ತಾ ಘಟನೆಯನ್ನು ಗಮನಿಸ್ತಾ ಇದ್ದೀವಿ, ಹೌದಲ್ವಾ? ನೋಡಿ, ಅದಕ್ಕೆ ತಪ್ಪು ಹುಡುಗಿಯರಲ್ಲ, ಹುಡುಗರು. ನಮ್ಮಲ್ಲೂ ಸ್ವಲ್ಪ ನಿಯತ್ತು ನಿಯಮಗಳು ಅಂತ ಇರಬೇಕು. हर एक बालिका विदुषी हो, हर बालक नीति निधान रहे. मैं तो चाहूंगा धरती पर, मैं तो चाहूंगा धरती पर संस्कृतियों का सम्मान रहे. मैं तो चाहूंगा धरती पर संस्कृतियों का सम्मान रहे. जब तक सूरज चंदा चमकेगा तब तक ये हिंदुस्तान रहे. जब तक सूरज चंदा चमकेगा तब तक ये हिंदुस्तान रहे. तब तक मेरा हिंदुस्तान रहे. ಮಕ್ಕಳೇ, ಭಾರತ ದೇಶ ಪ್ರಪಂಚದಲ್ಲಿ ಅತ್ಯಂತ ಗ್ರೇಟ್ ಆದಂತಹ ದೇಶ ಇರೋದ್ರಿಂದ ನಾವು ಭಾರತೀಯರು ಕೂಡ ಗ್ರೇಟ್ ಆಗಿದ್ದೀವಿ. ಅದರಲ್ಲ ಉತ್ತರ ಕರ್ನಾಟಕ ಕಲಬುರಗಿ ನಮ್ಮಲ್ಲಿರುವಂತ ಯಾದಗಿರಿ ನಾವು ಕೂಡ ಗ್ರೇಟ್ ಆಗಿದ್ದೀವಿ. ಸಣ್ಣ ಸಣ್ಣ ಒಂದಿಷ್ಟು ಇಲ್ಲಿರುವಂತಹ ಲೋಕಲ್ ಸಮಸ್ಯೆಗಳನ್ನ ನಾವು ಇನ್ನೂ ಶಿಕ್ಷಣದಲ್ಲಾಗಲಿ ಅಥವಾ ಬೇರೆ ರೀತಿಯ ಉನ್ನತಿಯನ್ನು ಮಾಡೋಕ್ಕೆ ಸ್ವಲ್ಪ ಎಡವಟ್ಟು ಆಗ್ತದೆ. ಅದನ್ನ ಬಿಟ್ಟು ನಿಂತು ನಾವು ಇನ್ನೂ ಸಾಧನೆಯನ್ನು ಮಾಡ್ತೀವಿ ಅನ್ನುವಂತ ಮಾತುಗಳಿಗೆ ನಾನು ಇನ್ನೊಂದು ವಿಶೇಷವಾದಂತಹ ನಿಮ್ಮ ಕಡೆ ನಿಮ್ಮ ಸಾಧನೆ ಮಾಡೋಕ್ಕೆ ಏನೇನಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ಆರಂಭವನ್ನು ಕೊಡ್ತೀನಿ. ಗುಲಾಬ್ ರಾಹತ್ ಇರೋರು ತುಂಬಾ ಚೆನ್ನಾಗಿ ಬರ್ತಾರೆ. ನಿಮ್ಮಲ್ಲಿ ಏನ್ ಕೆಪಾಸಿಟಿ ಇದೆ ಅನ್ನೋದು ತಿಳ್ಕೊಳ್ಳಿ. ಗುಲಾಬ್ ಜಾಮ್ ಜಹರ್ क्या क्या है? गुलाब जाम जहर क्या क्या है? मैं आ गया हूँ, पता इंतजाम क्या क्या है? फकीर शाह कलंदर, फकीर शाह कलंदर. इमाम क्या क्या है? तुझे खुद नहीं पता तेरा गुलाम क्या क्या है. तुझे खुद नहीं पता तेरा गुलाम क्या क्या है. नथिंग इज इंपॉसिबल. ಯಾವುದು ಅಸಾಧ್ಯ ಅನ್ನುವಂಥದ್ದು ನಮಗಿಲ್ಲ. ವಿಶೇಷ ಉತ್ತರ ಕರ್ನಾಟಕದವರಿಗೆ ಇಡೀ ಪ್ರಪಂಚ ಬಿಸಿಲಿಗೆ ಬಳಲ್ತಾ ಇದ್ರೆ 50 ಡಿಗ್ರಿ ಸೆಲ್ಸಿಯಸ್ ಹೋದ್ರು ಕ್ರಿಕೆಟ್ ಆಡ್ತೀವಿ ನಾವು. ಏನು ಇರಲಿಲ್ಲ ನಮಗೆ, ಕರೆಕ್ಟ್ ಅಲ್ವಾ? ನಥಿಂಗ್ ಇಸ್ ಇಂಪಾಸಿಬಲ್. ಇಂಪಾಸಿಬಲ್ ಅಂತ ಓಲ್ಡ್ ಡೇ ವಾಪಸ್ ಅದನ್ನು ಡಿಫೈನ್ ಮಾಡಿ ಐ ಆಮ್ ಪಾಸಿಬಲ್ ಅಂತ ಹೇಳುತ್ತೆ, ಕರೆಕ್ಟ್ ಅಲ್ಲ? ಇವತ್ತು 35ನೇ ಸ್ಥಾನದಲ್ಲಿ ಇದ್ದೀವಿ. ಒಂದಾನ ದಿನ ನಮ್ಮ ಯಾದಗಿರಿಯನ್ನು 1ನೇ ಸ್ಥಾನ ತಗೊಂಡು ಹೋಗ್ತೀವಿ ಸಲ್ಸೆ. ಅಷ್ಟೊಂದು ಇದೆಯಲ್ಲ. ಇನ್ನೊಂದ್ರೆ ಸ್ಟಾರ್ಟ್ ಮಾಡಿ 25 ನಿಮಿಷ ಮರೆಯುವಾಗಿಲ್ಲ. ಆದ್ರೆ ಒಂದಲ್ಲ ಒಂದು ದಿವಸ ನಾವು ನಮ್ಮ ಇಡೀ ಕರ್ನಾಟಕದ SSLC ರಿಸಲ್ಟ್ ಬಿಟ್ಟಾಗ ಅದನ್ನ 35ರಿಂದ 1ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಕೆಪಾಸಿಟಿ ನಮ್ಮ ಹತ್ರ ಇದೆ. ಸ್ಲೋ ಆದ್ರೂ ಪರವಾಗಿಲ್ಲ, ಹೋಗಿರ್ತೀವಿ. ಐ ಆಮ್ ಪಾಸಿಬಲ್ ಅಂತ ಹೇಳುತ್ತೆ. ನಥಿಂಗ್ ಇಸ್ ಇಂಪಾಸಿಬಲ್ ಅನ್ನೋದು ನೋಡಿ. ನಿಮ್ಗೆ ನೆನಪಿರಲಿ, ಯಾವುದೇ ವಿದ್ಯಾರ್ಥಿಗೆ ನಾನು ಸಾಧನೆ ಮಾಡಕ್ ಆಗಂಗಿಲ್ಲ ಅಥವಾ ನನ್ನ ಕಡೆಯಿಂದ ಬಹಳ ಕಡಿಮೆ ಸಾಧನೆ ಮಾಡಕ್ಕಾಗುತ್ತೆ, ನನಗೆ ಬೇರೆ ಬೇರೆ ಕಾರಣಗಳಿದ್ದಾವೆ. ನಮ್ಮ ಶಾಲೆಯಲ್ಲಿ ಟೀಚರ್ಸ್ಗಳಿಲ್ಲ, ಮ್ಯಾಥ್ಸ್ ಟೀಚರ್ ಇಲ್ಲ, ಇಂಗ್ಲಿಷ್ ಟೀಚರ್. ಯಾಕಂದ್ರೆ ನಾನೊಬ್ಬ SSLC ಪಾಠವನ್ನು ಹೇಳುತ್ತಿರೋದ್ರಿಂದ ನನಗೆ ಬೇಗ ಅರ್ಥ ಆಗುತ್ತೆ. ಸರ್, ಆಮೇಲೆ ಬಡತನದಲ್ಲಿ ನಮ್ಮ ಅಪ್ಪ ಸಪೋರ್ಟ್ ಮಾಡೋಂಗಿಲ್ಲ, ಅವ್ವ ಸಪೋರ್ಟ್ ಮಾಡೋಂಗಿಲ್ಲ. ಆಮೇಲೆ ನಮ್ಮ ಮನೆಗೆ SSLC ಬಂದಿದ್ದೀವಿ ಅಂದ್ರೆ ಮನೆಗೆ ಗಂಡು ನೋಡ್ತಾ ಇದ್ದಾರೆ, ಇವೆಲ್ಲ ಚೆನ್ನಾಗಿರ್ತಾರೆ, ಕರೆಕ್ಟಾ? ಬಹಳಷ್ಟು ಕಡೆ ಹುಡುಗರಿಗೆ ಸಮಸ್ಯೆಗಳೇನು ಅಂತ ಫಸ್ಟ್ ಸಮಸ್ಯೆ ಮೊಬೈಲ್ ಸಮಸ್ಯೆ. ಈಗ ಕರೆಕ್ಟಾ? ಮೊಬೈಲ್ ದೊಡ್ಡ ಸಮಸ್ಯೆ. ಈಗ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ರೀಲ್ಸ್ ತಿನ್ನಿಸಿ 4 ತಾಸು ಹೋಗಿರುತ್ತೆ, ಕರೆಕ್ಟಾ? ಇವೆಲ್ಲದರಿಂದ ನಮ್ಗೆ ಏನಾಗಿದೆ ಅಂದ್ರೆ ಹಲವಾರು ಸಮಸ್ಯೆಗಳಿದಾವೆ. ನೀವು ಬಡತನ ತಗೊಳ್ಳಿ, ನಿಮ್ಗೆ ಏನೆಲ್ಲ ಇಸ್ಕೊಳಕ್ ಆಗ್ತಾ ಇಲ್ಲ ತಂದೆ, ಎಲ್ಲಾ ಸಮಸ್ಯೆಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡ್ರೆ, ಯಾಕಂದ್ರೆ ನನಗೆ ಮೊದಲಿಂದ ಜಾಸ್ತಿ ಟೈಮ್ ಸಿಕ್ಕಲ್ಲ, ಅವರಿಂದ ಎಲ್ಲ ಸಮಸ್ಯೆಗಳು ಕೇಳ್ಕೊಂಡು ಲಿಸ್ಟ್ ಮಾಡಿ ಆಮೇಲೆ ಹೇಳಬೇಕು ಅನ್ಕೊಂಡಿದೆ. ಅಷ್ಟು ಟೈಮ್ ಇಲ್ಲ, ಈಗ ಅಷ್ಟೇ ಆಗುತ್ತೆ, ಇನ್ನೊಂದು ಸ್ವಲ್ಪ ಬಿಟ್ಟರೆ, ಕರೆಕ್ಟಾ? ಈ ಎಲ್ಲಾ ಸಮಸ್ಯೆಗಳನ್ನ ಗಮನಿಸಿ ನಾನು ಈಗ 2 ರಾಮಾಯಣ ಮಹಾಭಾರತ ಉದಾಹರಣೆ ಕೊಡ್ಕೊಂತ ನಿಮ್ಗೆ ಮುಂದಿಗೆ ತಗೊಂಡು ಬರ್ತೀನಿ. ರಾಮ ಗೊತ್ತಾ, ಶ್ರೀರಾಮಚಂದ್ರ ಗೊತ್ತಾ ಎಲ್ರಿಗೂ? ಈ ಪ್ರಪಂಚಕ್ಕೆ ಗೊತ್ತು ಸರ್, ನಮ್ಗೇನು ಹೇಳ್ತೀರಾ? ಪ್ರಪಂಚಕ್ಕೆ ಗೊತ್ತಾನೆ. ನಾಳೆ ಬೆಳಿಗ್ಗೆ ಅವ್ರು 18ನೇ ವಯಸ್ಸಿಗೆ ಹೋದಾಗ ಅವ್ರಿಗೆ ತಂದೆ ಅನೌನ್ಸ್ ಮಾಡ್ತಾರೆ, ಇವರಿಗೆ ನಾನು ಕ್ರೌನಿಂಗ್ ಮಾಡ್ತೀನಿ, ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳ್ತಾರೆ ರಾಮ್, ಕರೆಕ್ಟ್ ಅಲ್ವಾ? ಅವರ 3ನೇ ತಾಯಿ ಅಂತ ಕೈಗೆ ತನ್ನ ಗಂಡನಿಗೆ ನೆನ್ಕೊಡ್ತಾರೆ, ನನ್ನ ಮದುವೆ ಆಗೋ ಸಂದರ್ಭದಲ್ಲಿ ನೀನ್ ಮಾತು ಕೊಟ್ಟಿದ್ಯಪ್ಪ ನನಗೆ, ಆ ಮಾತನ್ನ ನಡೆಸ್ಕೊಡು ಅಂತ. ಏನ್ ಕೇಳ್ತಾರೆ? ರಾಮನನ್ನ ಪಟ್ಟದಿಂದ ಕೆಳಗಿಳಿಸು, ನನ್ನ ಮಗನ
ತಯಾರಾಗ್ಬಿಟ್ಟು ಎಲ್ಲಿ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ಜೀವನದ ಸಮಸ್ಯೆ ಬರೋದು ಗಮನಿಸಿ. ನಾವು ಸಾಮಾನ್ಯ ಮನುಷ್ಯರಿದ್ದು ನಮಗೆ ಬಡತನ ಅವೆಲ್ಲ ಸಮಸ್ಯೆ ಇದೆ. ನಾನು ರಾಮನ ಸಮಸ್ಯೆ ಹೇಳ್ತೀನಿ, ದೇವರಿಗೂ ಸಮಸ್ಯೆ ಬರ್ತವೆ. ಎಲ್ಲವನ್ನ ಬಿಟ್ಟು ಹೋಗ್ತಿರ್ತಾರೆ. ಆ ಹಾಕೊಂಡಂತ ಬಂಗಾರ ಎಲ್ಲವನ್ನ ತೆಗೆದು ಸುಮ್ಮನೆ ಸಾಧಾರಣ ಒಂದು ಭಗವಾ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತಾರೆ ಅವರು. ಕರೆಕ್ಟ್? ಆ ಕಾಡಿಗೆ ಹೋಗೋ ಸಂದರ್ಭದಲ್ಲಿ ನೋಡಿ, ಆ ಊರು ಬಿಟ್ಟು ನಡ್ಕೊಂಡು ಹೋಗ್ತಾರೆ. ಈ ಊರಲ್ಲಿ ಯಾರು ಬರಂಗಿಲ್ಲ, ಅವ್ರ ಹೆಂಡತಿ ಒಬ್ರು ಅವ್ರ ತಮ್ಮ ಒಬ್ಬರ ಜೊತೆ ಬರ್ತಾರೆ. ಊರಿನಿಂದ ಹೊರಗಡೆ ಕಾಡಲ್ಲಿ ಹೋಗ್ತಾರೆ. ಕಾಡು ಅಂತಂದ್ರೆ ನಮ್ಮಲ್ಲಿ ಯಾದಗಿರಿಯಲ್ಲಿ ಇರುತ್ತ ಗಾಡ ಅಂತಾರಲ್ಲ, ಕಾಡು ಅಂದ್ರೆ ಕಾಡು ತರ ಇರ್ತಾರೆ, ಭಯಂಕರವಾದಂತ ಕಾಡು. ಆ ಕಾಡಿಗೆ ನಡ್ಕೊಂಡು ಹೋಗುವಂತ ರಾಮನಿಗೆ ಅರ್ಧ ದಾರಿಯಲ್ಲಿ ಹೋದಾಗ ಅವರ ಅಣ್ಣನಿಗೆ ಗೊತ್ತಾಗುತ್ತೆ, ಯಾಕೆ ಅವರ ಭರತ ಅವ್ರ ಬ್ರದರ್ಗೆ ಗೊತ್ತಾಗುತ್ತೆ. ಅವರು ನನ್ನ ಅಣ್ಣ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅವ್ರು ಓಡೋಡಿ ಬರ್ತಾರೆ. ಮಧ್ಯದಲ್ಲಿ ಕೈಗಾಲಿಗೆಲ್ಲ ಬೀಳ್ತಾರೆ, ಬಿದ್ದು ವಾಪಸ್ ನಡಿ ಅಂತ. ಇಲ್ಲ, ನಾನು ಒಂದ್ಸಲ ನನ್ನ ತಂದೆ ಮಾತನ್ನು ಮುಗಿಸ್ಕೊಳಕ್ ಬಂದಿದ್ದೀನಿ, ನಾನು ಅದು ವಾಪಸ್ ಬರಲಿಲ್ಲ. 14 ವರ್ಷ ವನವಾಸ ಮಾಡ್ತೀನಿ ನಾನು ಅಂತ ಎಲ್ಲ ಬಿಟ್ಟು ಹೋಗುವಂತ ಅವರಿಗೆ ಅವ್ರ ಅಣ್ಣ ಅವರನ್ನ ತಗೊಂಡು ಏನ್ ತಗೊಳ್ತಾರೆ, ಅವ್ರ ಹತ್ರ ರಾಜ್ಯಭಾರವನ್ನ ಮಾಡ್ತೀನಿ ನಾನು ವಾಪಸ್ ಹೋಗಿ. ಇಷ್ಟು ನೀನ್ ಹೇಳ್ತಾ ಇದೀಯ ಅಂತಂದ್ರೆ ಕಾಲಿಗೆ ಹಾಕಿರೋ ಚಪ್ಪಲಿ ಇರ್ತ, ಚಪ್ಪಲಿ ಕೂಡ ಕಸ್ಕೊಂಡು ಬರ್ತಾರೆ. ಸಮಸ್ಯೆ ನೋಡಿ ಹೆಂಗ್ ಬರುತ್ತೆ. ಬರಿಗಾಲದಲ್ಲಿ ನಿನ್ನೆ ದಿವಸ ರಾಜ ಬೇಕು, ಅವನು ಮೊದಲು ಬಟ್ಟೆ ಹೋಯ್ತು, ಕ್ರೌನಿಂಗ್ ಹೋಯ್ತು, ಆಮೇಲೆ ನಾಳೆ ಹೋಗ್ತಾ ಇದ್ದಾನೆ, ಕಾಲ ಚಪ್ಪಲಿನೂ ಹೋಗ್ಬಿಡ್ತು. ಸಮಸ್ಯೆ ನೋಡಿ ಹೆಂಗ್ ಬರ್ತವೆ ಅಂತ. ಅದ್ರ ಮುಂದೆ ನಮ್ಮ ಸಮಸ್ಯೆ ದೊಡ್ಡದಿದೆ ಅಂತ ವಿಚಾರ ಮಾಡಿ ಅದನ್ನ ಕರ್ಕೊಂಡು ಹೋಗ್ತಾರೆ. ರಾಮ ಕಾಡಲ್ಲಿ ಚಪ್ಪಲಿನೂ ಕೂಡ ಕೊಡ್ತಾರೆ. ನಾನು ವಾಪಸ್ ಎಲ್ಲಿಗೆ ಅರಮನೆಯಲ್ಲಿ ಇಟ್ಟು ಯಾವುದು ಇರುವಂತ ಕುರ್ಚಿ ಮೇಲೆ ಇಟ್ಟು ನಾನು ರಾಜ್ಯಭಾರ ಮಾಡ್ತೀನಿ, ಚಪ್ಪಲಿ ಕೊಡುತ್ತೆ, ಚಪ್ಪಲಿ ತಗೊಂಡು ಹೋಗ್ತಾರೆ. ಬೇರೆ ಏನಾದ್ರು ಬಟ್ಟೆದೋ ಏನೋ ಒಂದು ತಗೋಬೋದಿತ್ತು. ಕಷ್ಟಗಳು ಹೆಂಗ್ ಬರ್ತವೆ. ಕಾಲ ಹಾಕುವಂತ ಚಪ್ಪಲಿ ಕೂಡ ಕೊಟ್ಟು ಕಾಡಲ್ಲಿ ನಡ್ಕೊಂಡು ಹೋಗ್ತಾರೆ ಬರಿಗಾಲಲ್ಲಿ. ಅದು ಸಮಸ್ಯೆ ಸಾಕಾಗಿಲ್ಲ ಅನ್ನುವಂಥದ್ದನ್ನ ಗಮನಿಸಿ ಮುಂದೆ ಕರ್ಕೊಂಡು ಹೋದಾಗ ಹೆಂಡಿಗೂ ಯಾರೋ ಎತ್ಕೊಂಡು ಹೋಗ್ತಾರೆ. ವಿಚಾರ ಮಾಡಿ ಸಮಸ್ಯೆಗಳು ಹೆಂಗ್ ಬರ್ತವೆ ಅಂತ. ನಾನು ಒಂದು ಉದಾಹರಣೆ, ರಾಮ ನಮ್ಗೆ ಹೆಂಗೆ ಆದರ್ಶ ಆಗ್ತಾರೆ ಓದುವುದಕ್ಕೂ ಕೂಡ ನಾನು ಎಲ್ಲರೂ ಹೇಳ್ತಾ ಹೋಗ್ತೀನಿ. ಸರ್, ಹೆಂಡತಿ ತಗೊಂಡು ಹೋದಾಗ ರಾಮ ವಿಲಾಪ ಬರುತ್ತೆ. ರಾಮ ಬಹಳ ದುಃಖದಿಂದ ಅಳ್ತಾರೆ. ಅಳದಾಗ ಜಟಾಯು ಅಂತ ಒಂದು ಪಕ್ಷಿ ಬರುತ್ತೆ. ಕತಿ ಇದೆ ನಿಮಗೆ, ಕತಿ ಎಲ್ಲೂ ಕೂಡ ಸಾರಿದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಜಟಾಯು ಪಕ್ಷಿಗೆ ರಾವಣ ತಲವಾರಿಂದ ಹೊಡೆದಿರ್ತಾನೆ, ಅದು ಬಿದ್ದಿರುತ್ತೆ. ಬಿದ್ದಿರೋ ಸಂದರ್ಭದಲ್ಲಿ ರಾಮನಿಗೆ ಭೇಟಿಯಾಗುತ್ತೆ. ಭೇಟಿಯಾದಾಗ ಹೇಳುತ್ತೆ, ಅದು ನೀನ್ ಯಾರಪ್ಪ ಅಂತ ಕೇಳ್ತದೆ. ಅದು ಜಟಾಯು ಪಕ್ಷಿ ಬಿದ್ದಿದ್ದು ಹೇಳ್ತಾರೆ, ನಾನು ದಶರಥನ ಮಗ ಇದ್ದೀನಿ. ದಶರಥ ಜಟಾಯು ಪಕ್ಷಿಗೆ ಪರಿಚಯ ಇದ್ದಿರ್ತಾನೆ, ಗೆಳೆಯರು. ಅಯ್ಯೋ, ನೀನು ದಶರಥನ ಮಗ ಇದ್ದಿಲ್ಲಪ್ಪ, ನೀನು ನಿಮ್ ತಂದೆ ತೀರ್ಕೊಂಡ್ರಲ್ಲ, ನೀನ್ ಕಾಡಿಗೆ ಬಂದ್ಮೇಲೆ. ಹೌದು, ತಂದೆ ತೀರ್ಕೊಂಡ್ರು. ಈಗ ನನಗೂ ಕೂಡ ತಲವಾರಿಂದ ಆತ ಹೊಡೆದಿದ್ದಾನೆ. ರಾವಣ ಈ ಕಡೆ ಹೋಗಿದ್ದಾರೆ ದಕ್ಷಿಣ ದಿಕ್ಕಿನಲ್ಲಿ. ನಾನು ಸಾಯ್ತೀನಿ, ನಾನು ಸತ್ ಮೇಲೆ ಸ್ವರ್ಗಕ್ಕೆ ಹೋಗಿರ್ತೀನಿ. ಅಲ್ಲಿ ಹೋದಾಗ ನಿಮ್ ತಂದೆ ಭೇಟಿಯಾದಾಗ ಹೇಳ ಅಂತ ಕೇಳ್ತು. ನಾನು ಯಾಕೆ ಸತ್ಯ ಅಂತ ಜಟಾಯು ಪಕ್ಷಿ ಕೇಳುತ್ತೆ, ನಾನು ಯಾಕೆ ಸತ್ಯ ಅಂತ. ಆ ಹುಡುಗ ಇರುವಂತ ರಾಮ, ಹೆಂಡತಿ ಹೋಗಿದ್ದಾಳೆ, ಕೈಯಲ್ಲಿ ಏನು ಯುದ್ಧ ಶಸ್ತ್ರಾಸ್ತ್ರ ಇಲ್ಲ, ಸೈನ್ಯ ಇಲ್ಲ, ಏನಿಲ್ಲ. ಕಾನ್ಫಿಡೆನ್ಸ್ ನೋಡಿ ಹುಡುಗನ ಹೆಂಗ್ ಮಾತಾಡ್ತಾರೆ. ರಾಮ ಅನ್ನುವಂತ ದೇವರು ಹೆಂಗ್ ಮಾತಾಡ್ತಾರೆ ಕಾಡಲ್ಲಿರುವಂತ ವ್ಯಕ್ತಿ. ಅವ್ರ ಹತ್ರ ಇಲ್ಲ, ನೀನು ಹೋಗಿ ನೀನ್ ಯಾಕೆ ಸತ್ಯ ಅಂತ ಹೇಳ್ಬೇಡ. ನಾನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ದಕ್ಷಿಣಕ್ಕೆ ಹೋಗಿ ಶ್ರೀಲಂಕೆಗೆ ಹೋಗಿ ರಾವಣನ ಸೋಲಿಸಿ ಅವನನ್ನು ಸಾಯಿಸ್ತೀನಿ. ಅವನ ಸತ್ತು ವಾಪಸ್ ಸ್ವರ್ಗಕ್ಕೆ ಹೋಗ್ತಾನೆ, ಅವನೇ ನಮ್ಮ ಅಪ್ಪ ಹೇಳ್ತಾನ ಅಂತ ಹೇಳಿದ್ರು. ಕಾನ್ಫಿಡೆನ್ಸ್ ಲೆವೆಲ್ ಗಮನಿಸಿ. ಏನೂ ಇಲ್ಲ, ಅವನ ಕೈಯಲ್ಲಿ ಒಂದು ಸಣ್ಣ ಕಟ್ಟಿಗೆ ಇಲ್ಲ, ಯಾರು ಸಹಾಯ ಮಾಡಲಿಲ್ಲ. ತಮ್ಮ ಒಬ್ಬನಿದ್ದಾನೆ, ಇವನು ಒಬ್ಬನಿದ್ದಾನೆ. ರಾವಣನನ್ನ ದೇವರೇ ಹೆದರ್ತಿರ್ತಾರೆ, ಅವನಿಗೆ ಹುಡುಗ ಸೋಲಿಸ್ತೀನಿ ಅಂತ ಹೇಳ್ತಾರಲ್ಲ, ದಟ್ಸ್ ಅ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಬರಬೇಕು. ಏನೂ ಇಲ್ಲ, ಕಾನ್ಫಿಡೆನ್ಸ್ ಬದಲು ಬರಬೇಕು. ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯ್ತು ಅಂದ್ರೆ ಪ್ರತಿಯೊಂದನ್ನ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದನ್ನ ಮಹಾಭಾರತ ಒಂದು ಸಣ್ಣ ಉದಾಹರಣೆ ಕೊಟ್ಟಿರ್ತೀನಿ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಎಲ್ಲಾ ವಿದ್ಯಾರ್ಥಿಗಳಿಗೆ ಗುರುಗಳಾಗಿ ನಿಮ್ಗೆ ಪಾಠ ಮಾಡ್ಬೇಕು ಅಂತಾರೆ. 100 ಜನ ಕೌರವರಿದ್ದಾರೆ, 5 ಜನ ಯಾರಿದ್ದಾರೆ ಪಾಠಗಳಿದ್ದಾರೆ. ಎಲ್ಲರನ್ನ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡ್ತಾರೆ. ನಿಮ್ಗೆ ಯಾರ್ಯಾರಿಗೆ ಏನ್ ವಿದ್ಯೆ ಕಲಿಸ್ಬೇಕು ಒಬ್ಬ ಟೀಚರ್ ನಾನು ಗಮನಿಸ್ತೀನಿ ಅಂತ. ಆ ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ನಿಲ್ಲಿಸ್ತಾರೆ. ದೂರದ ಗಿಡದಲ್ಲಿ ಒಂದು ಸಣ್ಣದಾದಂತ ಒಂದು ಗಿಳಿಯ ಒಂದು ಕಟ್ಟಿಗೆಯಿಂದ ಮಾಡಿಸಿ ಅಲ್ಲಿ ಇಡ್ತಾರೆ. ಎಲ್ಲರಿಗೆ ಬಿಲ್ ಮಾಡಿಕೊಡ್ತಾರೆ ಸರ್. ಎಲ್ಲಾ ವಿದ್ಯಾರ್ಥಿಗಳು ಬರ್ತಾರೆ, ಕಣ್ಣನ್ನ ಅದಕ್ಕೆ ಗುರಿಯನ್ನ ಇಡ್ತಾರೆ. ಗುರಿಯನ್ನ ಇಟ್ಟು ಹೊಡಿಬೇಕು ಅಂತ ಅಂತಿರ್ತಾರೆ. ಉಳಿಯೋ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಕೇಳ್ತಾರೆ, ಗಿಳಿ ಕಾಣಿಸ್ತಾ ಇದೆ ನಿಮ್ಗೆ? ಸರಿ, ಕಾಣಿಸ್ತದೆ. ಮತ್ತೆ ಏನ್ ಕಾಣಿಸ್ತದೆ? ಅದು ಇನ್ನೊಂದು ಗಿಡ ಇದೆ, ಕಾಣಿಸ್ತಾ ಇದೆ. ಸರಿ, ಅದನ್ನ ಇಡು, ಬಿಲ್ ಮಾಡಿ ಹೋಗಿರೋದು. ಎಲ್ಲಾ ಜನಕ್ಕೆ ಒಬ್ಬೊಬ್ಬರಿಗೆ ಟೆಸ್ಟ್ ಮಾಡ್ತಾರೆ. ಕೊನೆಗೆ ಅರ್ಜುನ ಬರ್ತಾನೆ. ಅರ್ಜುನ ಬಂದಾಗ ಆ ಬಿಲ್ಲನ್ನ ಎತ್ಕೊಳ್ತಾನೆ, ಗುರಿಯನ್ನ ಇಡ್ತಾನೆ. ಅರ್ಜುನ ಪ್ರಶ್ನೆ ಕೇಳ್ತಾರೆ ದ್ರೋಣಾಚಾರ್ಯ, ಎಲ್ಲರಿಗೂ ಕೇಳಿದ ಪ್ರಶ್ನೆ, ನಿಮ್ಗೆ ಗಿಳಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಮತ್ತೇನ್ ಕಾಣಿಸ್ತದೆ? ಗಿಳಿಯ ಕಣ್ಣು ಕಾಣಿಸ್ತದೆ. ಮತ್ತೇನ್ ಕಾಣಿಸ್ತದೆ? ಬೇರೆ ಏನು ಕಾಣಿಸ್ತಾ ಇಲ್ಲ ನಿಮ್ಗೆ? ಬಿಲ್ ಬಿಡು, ಬಿಲ್ ಅಂತ ಹೇಳ್ತಾರೆ. ಆ ಬಿಲ್ಲನ್ನ ಬಿಡ್ತಾರೆ, ನೇರವಾಗಿ ಗಿಳಿ ಕಣ್ಣಿನಲ್ಲಿ ಹುಚ್ಚಿಸ್ತದೆ. ಆ ಟೀಚರ್ ಯಾವಾಗ ಗೊತ್ತಾಗುತ್ತೆ ನಿಮ್ಮ ಗುರಿ ಎಷ್ಟು ಫೋಕಸ್ಡ್ ಇರ್ಬೇಕಂದ್ರೆ ನೀನು ಏನಾಗ್ಬೇಕು SSLC ಅಂತ ಅರ್ಜುನ್ ತರ ಫೋಕಸ್ಡ್ ಇರ್ಬೇಕು.
SSLC ಮುಗಿದ್ಮೇಲೆ ಅದು SSLC ನಂಗೆ ಮಾರ್ಕ್ಸ್ ಎಷ್ಟು ಬರಬೇಕು ಅಂತ ಈಗ ಫೋಕಸ್ ಆಗಬೇಕು ನೀವು. ಅರ್ಜುನನಿಗೆ ಫೋಕಸ್ ಬರ್ತಿತ್ತು ಅವ್ರಿಗೆ, ನಾನು ಎಲ್ಲಿ ಉಳಿಬೇಕು ಅಂತ, ಗಿಳಿಯ ಕಣ್ಣಿಗೆ ಉಳಿಬೇಕು ಅಷ್ಟೇ ಗೊತ್ತಿತ್ತು. ಇದು ಗಿಡ ಕಾಣ್ತದ, ಅವ್ರು ಹೋಗ್ಯಾರ ಇವ್ರು ಹೋಗ್ಯಾರ, ನಿಮ್ಮಲ್ಲಿ ಬೇರೆ ಸಮಸ್ಯೆಗಳೆಲ್ಲ ಬರ್ತಿರ್ತವೆ. ಆ ಸಮಸ್ಯೆಗಳಿಗೆ ಫೋಕಸ್ ಮಾಡೋದಿಲ್ಲ. ನೀವು ಅರ್ಜುನ ಆಗಿ ಬೆಳಿಬೇಕು ಅಂತಂದ್ರೆ ನಿಮ್ಮ ಲಕ್ಷ್ಯ, ನಿಮ್ಮ ಗುರಿ ಅದೇ ರೀತಿ ಕ್ಲಿಯರ್ ಆಗಿದೆ. ಫೋಕಸ್, ನಿಮ್ಮ ಗುರಿ ಕ್ಲಿಯರ್ ಆಗಲಿ. ನಿಮ್ಮ ಗುರುಗಳನ್ನ ಹಿಂದೆ ಇಟ್ಕೊಳ್ಳಿ, ಮುಂದೆ ಒಂದು ಗುರಿ ಇಟ್ಕೊಳ್ಳಿ. ಎರಡು ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ಮುಂದೆ ಬನ್ನಿ, ಬಹಳ ಮಜಾ ಇರಲಿಲ್ಲ. ಸಚಿನ್ ತೆಂಡೂಲ್ಕರ್ ಗೊತ್ತಾ ನಿಮ್ಗೆ? ಸಚಿನ್ ತೆಂಡೂಲ್ಕರ್ ಅನ್ನೋ ವ್ಯಕ್ತಿ ಕ್ರಿಕೆಟ್ ಮಾಡ್ತಾರೆ. ಕ್ರಿಕೆಟ್ ಹೌದಲ್ಲ, ಕ್ರಿಕೆಟ್ ಆಡ್ತಾರಲ್ರಿ, ಗಮನ ಈ ಕಡೆ ಬಹಳ ಮಜಾ ಬರ್ತದೆ ನಿಮ್ಗೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡುವಾಗ ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ ಆಟ ಬಂದಿದ್ದು ಎಷ್ಟು ವರ್ಷದಿಂದ ಗೊತ್ತಾ? ಸುಮಾರು 106 ವರ್ಷದಿಂದ ಬ್ರಿಟಿಷರ ದೇಶಕ್ಕೆ ತಗೊಂಡು ಬಂದಿದ್ದು. 1970 ಸಂದರ್ಭದಲ್ಲಿ ಒನ್ ಡೇ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. 50 ಒನ್ ಡೇ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. 1970 ಇಡೀ ವರ್ಲ್ಡ್ ಅಲ್ಲಿ, ಈ ವರ್ಲ್ಡ್ ಅಲ್ಲಿ 1970 ಒನ್ ಡೇ ಮ್ಯಾಚ್ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಮ್ಯಾಚ್ ಆಡ್ತಾ ಇದ್ರು. ಮ್ಯಾಚ್ ಆಡುವಾಗ 100, 110, 120, 150 ರನ್ ಮಾಡ್ತಾರೆ. ಹೆಚ್ಚು 150 ಮಾಡಿದ್ರೆ ಜಾಸ್ತಿ. ಅಲ್ಲಿ ತನಕ ಕಾನ್ಸೆಪ್ಟ್ ಇರಲಿಲ್ಲ ಯಾರಿಗೂ ಕೂಡ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ರನ್ ಹೊಡಿಬಹುದು ಅಂತ. 2010ರಲ್ಲಿ ಮೊದಲನೇ ಬಾರಿಗೆ ಸಚಿನ್ ತೆಂಡೂಲ್ಕರ್ ಇಡೀ ಪ್ರಪಂಚದಲ್ಲಿ ಅಲ್ಲಿ ತನಕ ಒನ್ ಡೇ ಮ್ಯಾಚ್ ಎಷ್ಟಾಗಿರುತ್ತೆ ಅಂದ್ರೆ 2963 ಮ್ಯಾಚ್ ಆಗುತ್ತೆ. 2963 2963 ಮ್ಯಾಚ್ಗಳು ಇಡೀ ಜಗತ್ತಿನಾದ್ಯಂತ ಒನ್ ಡೇ ಮ್ಯಾಚ್ ಆಗಿರುತ್ತೆ. ಅದ್ರ ನಂತರ ಆಡಿದಂತ ಆಟದಲ್ಲಿ ಸಚಿನ್ ತೆಂಡೂಲ್ಕರ್ ಮೊದಲನೇ ಬಾರಿಗೆ 200 ರನ್ ಹೊಡಿತಾರೆ. 200 ರನ್, ದ್ವಿಶತಕವನ್ನು ದಾಖಲಿಸಿದಂತ ಮೊದಲ ಪ್ಲೇಯರ್ ಯಾರು ಅಂದ್ರೆ ಸಚಿನ್ ತೆಂಡೂಲ್ಕರ್. ಅದು ಆಗೋ ತನಕ ಎಲ್ರಿಗೂ ಗೊತ್ತಿರುತ್ತೆ ಅದು ಅಸಂಭವ ಅಂತ, ಅದು ಅಸಾಧ್ಯ ಅಂತ. ಅದು ಆಗೋ ತನಕ, ಆ ರೆಕಾರ್ಡ್ ಆಗೋ ತನಕ ಮಾತ್ರ ಅದು ಅಸಂಭವ ಆಗಿರುತ್ತೆ. ಈ ಸಚಿನ್ ತೆಂಡೂಲ್ಕರ್ ಹುಡುಗ ನಂತರ ಸುಮಾರು ಒಂದೇ ವರ್ಷದಲ್ಲಿ ಸೆಹವಾಗ್ ಮತ್ತೊಂದ್ಸಲ ಹೊಡಿತಾರೆ. ನೆಕ್ಸ್ಟ್ ಇಯರ್ ಏನ್ ಮಾಡ್ತಾರೆ, ರೋಹಿತ್ ಶರ್ಮಾ 2 ಸಲ ಹೊಡಿತಾರೆ. ಇಲ್ಲಿ ತನಕ 2010 ಇಂದ ಇಲ್ಲಿ ತನಕ 2024 ತನಕ 11 ಜನ ಡಬಲ್ ಸೆಂಚುರಿ ಹೊಡೆದಿದ್ದಾರೆ. 13 ಡಬಲ್ ಸೆಂಚುರಿ ದಾಖಲಾಗಿದೆ. ಒಂದು ರೆಕಾರ್ಡ್ ಆಗೋ ತನಕ ಮಾತ್ರ ಅದು ಅಸಾಧ್ಯವಾಗಿ ಕಾಣಿಸುತ್ತೆ. ಅದು ಆಯ್ತು ಅಂತಂದ್ರೆ ಅದನ್ನ ಎಲ್ಲರೂ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾನು ನಿಮಗೆ ಕನೆಕ್ಟ್ ಮಾಡ್ತೀನಿ. SSLC ಅವರಿಗೆ ಈ SSLC ಬೋರ್ಡ್ ಎಕ್ಸಾಮ್ ನಡೀತವೆ, ಹೌದಲ್ವಾ? ನಿಮ್ಮ SSLC ಬೋರ್ಡ್ ಪ್ರಾರಂಭ ಆಗಿದೆ ಯಾವಾಗ ಅಂದ್ರೆ 1966, 1966 ಚೆಕ್ ಮಾಡ್ಕೊಂಡಿರಿ. ಆಮೇಲೆ 1966ರಲ್ಲಿ ಈ SSLC ಬೋರ್ಡ್ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ. ಈ ರೀತಿ SSLC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಬೋರ್ಡ್ ಎಕ್ಸಾಮ್ ತಗೊಳ್ತಾ ಇದ್ದಾರೆ. ಹೈಯೆಸ್ಟ್ ಮಾರ್ಕ್ಸ್ 300, 400, 450, 500, 550 ಎಲ್ಲರೂ ತಗೊಂಡಿದ್ದಾರೆ. ಆದ್ರೆ 625 ಒಬ್ಬರು ತಗೊಂಡಿಲ್ಲ. ಅಲ್ಲಿ ತನಕ ಅಸಾಧ್ಯ ಇತ್ತು, ಹೌದಲ್ರಿ? ಅಸಾಧ್ಯ ಇತ್ತು ತಾನೆ. 2016ರಲ್ಲಿ ಕರೆಕ್ಟ್ ಆಗಿ 40-50 ವರ್ಷದ ನಂತರ BS ರಂಜನ್ ಅನ್ನುವಂತ ಶಿವಮೊಗ್ಗದ ಭದ್ರಾವತಿಯಲ್ಲಿ ಓದುವಂತ ಹುಡುಗ ಮೊದಲನೇ ಬಾರಿಗೆ 625 ಮಾರ್ಕ್ಸ್ ತಗೊಳ್ತಾನೆ. 625 ಮಾರ್ಕ್ಸ್ ತಗೊಳ್ತಾನೆ. ಅವನು ಇಡೀ ಜಗತ್ತು ಅವನ ಕಡೆ ಗಮನಿಸ್ತಾರೆ. ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲಾ ಕಾಲೇಜ್, ಎಂತ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಯಾವುದು ಇನ್ಸ್ಟಿಟ್ಯೂಟ್ ಇದಾವೆ ಬೆಂಗಳೂರಲ್ಲಿ, ಅವರೆಲ್ಲರೂ ಮನೆ ಮುಂದೆ ಲೈನ್ ಹಾಕ್ತಾರೆ. ನಿಮ್ಗೆ ಫ್ರೀ ಅಡ್ಮಿಷನ್ ಕೊಡ್ತೀವಿ, ನಿಮ್ಗೆ ಏನೆಲ್ಲ ಬೇಕು ಎಲ್ಲ ಫೆಸಿಲಿಟಿ ಕೊಡ್ತೀವಿ, ನಿಮ್ ಜೀವನದಿಂದ ಎಷ್ಟೊಂದು ಅಷ್ಟು ಕೊಡ್ತೀವಿ. ಒಂದು 10, 20, 30 ಎಲ್ಲ ಬರುವಂತ ಇನ್ಸ್ಟಿಟ್ಯೂಟ್ಗಳು ಅವ್ರ ಮನೆ ಮುಂದೆ ಕ್ಯೂ ಹಾಕ್ತಾರೆ. ಅಲ್ಲಿಂದ ಇಲ್ಲಿ ತನಕ ಸುಮಾರು 145ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 625 ಇಲ್ಲಿ ತನಕ. പക്ഷേ ಲಾಸ್ಟ್ ಇಯರ್ ಯಾರು ಕೊಟ್ಟಿದ್ರು ಸರ್? ಅಂಕಿತಾ, ಹೌದಲ್ವಾ? ಹೌದ್ರಿ, ಅಂಕಿತಾ ಅಲ್ವಾ? ಹಾರಿ. ನಮ್ಮ ಯಾವ ಜಿಲ್ಲೆ? ಬಾಗಲಕೋಟೆ. ಅಂಕಿತಾ ಅನ್ನುವಂತ ಅದು ಸರ್ಕಾರಿ ಶಾಲೆ, ಮೊರಾರ್ಜಿ ಶಾಲೆಯಲ್ಲಿ ಇರುವಂತ ಹುಡುಗಿ. ಗಮನಿಸಿ, 625 ಯಾರು ತಗೊಳ್ಳಕ್ಕಾಗಿರ್ಲಿಲ್ಲ, ಅದು ಅಸಾಧ್ಯ ಇತ್ತು. ಆದ್ರೆ ಆ ಅಸಾಧ್ಯವನ್ನ ಸಾಧ್ಯ ಮಾಡಿ ಒಂದ್ಸಲ ತೋರಿಸಿದ ನಂತರ ಪ್ರತಿಯೊಬ್ಬರು ಸಾಧ್ಯ ಮಾಡಕ್ಕಾಗುತ್ತೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಯಾವತ್ತು ಆಗದ ತನಕ ಆ ಕೆಲಸ ನಮ್ಗೆ ಹೆಂಗೆ ಅನಿಸ್ತದ್ರೆ ಅದು ಆಗದು ಅಂತಾನೆ ಅನಿಸ್ತದೆ. ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಅಗರ್ ತುಮಕೋ ಚಮಕ್ನಾ ಹೈ ಸೋನೆ ಕಿ ತರ, ಅಗರ್ ತುಮಕೋ ಚಮಕ್ನಾ ಹೈ ಸೋನೆ ಕಿ ತರ तो आग में तो तपना पड़ेगा, ಹೌದಲ್ರಿ? ಬಂಗಾರ ತರ ನೀವು ಹೊಳಿಬೇಕು ಅಂತಂದ್ರೆ ಬೆಂಕಿ ಬೀಳಬೇಕು. SSLC ಅಲ್ಲಿ 625 ಬರಬೇಕು ಅಂತಂದ್ರೆ ಇಡೀ ಬೆಂಗಳೂರಲ್ಲ ನಿಮ್ಮ ಮನೆ ಮುಂದೆ ಬಂದು ಕ್ಯೂ ಹಾಕೊಂಡು ನಿಂತಿರಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಪಡಬೇಕು. ಕರೆಕ್ಟ್ ಅಲ್ರಿ? ಆ ಕಷ್ಟ ಪಡೋದು ಹಿಂದಿನವರಿಗೆ ಮಾದರಿ ಆಗ್ತದೆ. ಇದನ್ನ ಹೇಳ್ತಾ ನಿಮ್ಗೆ ಬಿಡುಗಂದೇನ ಉದಾಹರಣೆ ಹೇಳ್ತೀನಿ. ನೀವು ಸಾಧನೆ ಮಾಡ್ತೀನಿ ಅಂತ ಮೊದಲು ಯಾರಿಗೆ ಹೇಳ್ಬೇಕು ಅಂದ್ರೆ ಓದುವ ಟೈಮಲ್ಲಿ ನಿಮ್ ಗೆಳೆಯರಿಗೆ ಮೊದಲು ಹೇಳಿದ್ವಿ.
ಆಮೇಲೆ ನಿಮ್ಮ ಕ್ಲೋಸ್ ಗೆಳೆಯರು ಇರ್ತಾರೆ, ಯಾವಾಗಲೂ ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ತಿರ್ತಾರೆ, ಭಾಳ ಕ್ಲೋಸ್ ಅವ್ರಿಗೆ ಹೇಳಿ, ಅತಿ ಕ್ಲೋಸ್ ಅವರು ಅತಿ ಕ್ಲೋಸ್ ಗೆಳೆಯರಿಗೆ ಹೇಳಿ, ಯಾವಾಗ ಗೊತ್ತಾಗ ಕೈ ಸಲ 625 ತಗೋಬೇಕಂತ ಇದ್ದೀನಿ. ಅವ್ರಿಗೆ ಹೆಂಗೆ ಗೊತ್ತಾ, ಇದು ಯಾಕೆ ಹೇಳ್ತೀನಿ ಕೇಳ್ತಾರೆ, ನೀವು ರೊಕ್ಕ ಕೊಡೋದ್ರೆ ಕೆಲಸಕ್ಕೆ ಇಟ್ಕೊಳಂಗಿಲ್ಲ ಅವ್ರಿಗೆ. ನೀವು ಅವಾಗ ಓದೋದು ಬಿಡ್ರಿ, ಅವಾಗ ಖಾಲಿ ಓಡಾಡ್ರಿ, ಅವ್ರು ನೆನಪಿಸ್ತಿರ್ತಾರೆ, ಮಗ ನೋಡಿ 625 ತಗೋತಾನೆ ಕೆಲಸಕ್ಕೆ ಇಟ್ಕೊಳಂಗ ಅವರು. ನೀವು ಅವ್ರು ಟೀಕೆ ಮಾಡೋರೇ ಮೊದಲು ಹೇಳಿ, ಅದನ್ನ ನಿಮ್ಮ ಕನಸುಗಳನ್ನು ಮೊದಲು ಎಲ್ಲರ ಮೊದಲು ಹೇಳಿ, ಅದು ಆಗುತ್ತಾ ಬಿಡುತ್ತೆ ಸೆಕೆಂಡ್ ಅದಾಗಲಿಲ್ಲ. ಅವ್ರು ಕೆಲಸಕ್ಕೆ 1 ವರ್ಷ ಕೆಲಸಕ್ಕೆ ಇರ್ತಾರೆ, ನಿಮ್ಮ ಸಂಘಟ ನಿಮ್ಮ ಬಗ್ಗೆ ಅವ್ರು ನೋಡೋಕೆ ಹೇಳಿದ್ರು 625 ನಂಬೋದಲ್ಲೇ ಅಕ್ಕಿ ನನಗೆ ತಗೊಂಡು ಮೇಲೆ ನೆನ್ಕೊಡ್ತಿರ್ತಾರೆ. ಅಲಾರಾಮಿಂದ ನಾವು ಫಿಕ್ಸ್ ಜೀವಂತ ಅಲಾರಾಮ್ಗಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದು. ನೀವು ಇದನ್ನ ಮಾಡಿ ನೆನ್ಪಿಟ್ಕೊಂಡಿರಿ. ಅಬ್ರಾಹಿಂ ಲಿಂಕನ್ ಅಂತ ಗೊತ್ತೇ ಯಾರಿಗಾದ್ರು? ಅಬ್ರಾಹಿಂ ಲಿಂಕನ್ ಅಂತ ಅಮೆರಿಕ ಅಧ್ಯಕ್ಷ ಆಗಿದ್ರು. ಪಾಠದಲ್ಲಿ ಬರ್ತದೆ, ಅಬ್ರಾಹಿಂ ಲಿಂಕನ್ ಪ್ರಪಂಚದಲ್ಲಿ ಗುಲಾಮಗಿರಿ ಅನ್ನೋ ಒಂದು ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ. ಅಬ್ರಾಹಿಂ ಲಿಂಕನ್ ಗುಲಾಮಗಿರಿಯನ್ನು ನಿಷೇಧ ಮಾಡ್ತಾರೆ. ಸರ್ ಬಿಟ್ಟ 1865 ಅಲ್ಲಿ ಅವರು ಸಂವಿಧಾನದ ತಿದ್ದುಪಡಿ ಮಾಡಿ ಗುಲಾಮಗಿರಿಯನ್ನು ನಿಷೇಧ ಮಾಡ್ತಾರೆ ಸರ್. ಅವ್ರು ಮೊದಲಿಗೆ 1861 ಅಲ್ಲಿ ಅವ್ರು ಪ್ರೆಸಿಡೆಂಟ್ ಆಗ್ತಾರೆ. ಆ ಪ್ರೆಸಿಡೆಂಟ್ ಆಗಿ ಮೊದಲನೇ ಬಾರಿಗೆ ವಿಧಾನಸೌಧ ಒಳಗೆ ಹೋಗ್ತಾರೆ. ನೋಡಿ, ನಿಮ್ಗೆ ಅವಮಾನಗಳು ಬಂತು ಅಂತಂದ್ರೆ ನಿಮ್ಗೆ ಯಾರು ಕುಣಿತಾರೆ ಅಂದ್ರೆ ಹೆಂಗ್ ತಗೊಳ್ಬೇಕು ಪಾಸಿಟಿವ್ ಆಗಿ ಅಂತ ಹೇಳಿ ಅವ್ರು ಪ್ರೆಸಿಡೆಂಟ್ ಆಗಿ ಒಳಗಡೆ ಹೋಗ್ತಿದ್ದಾರೆ. ಒಬ್ಬ MP ಅದು ನಿಂತಿರ್ತಾರೆ. ನೀನೇನಪ್ಪ ಚಪ್ಪಲಿ ಮಾಡೋದು ಮಗ ಇದೆಯಾ? ಅಪ್ಪ ಚಪ್ಪಲ್ ಕೆಲಸ ಮಾಡ್ತಿರ್ತಾರೆ. ನೀನು ಚಪ್ಪಲಿ ಮಾಡೋದು ಮಗ ಇದೆಯಾ? ನಿಮ್ಮಪ್ಪ ಚಪ್ಪಲ್ ಮಾಡಿದ್ರೆ ನಾನು ಕಾಲ ಹಾಕೊಂಡಿದ್ದೀನಿ, ಈಗ ಇರುವಂತ ಚಪ್ಪಲ್ ಶೂ ಏನಿದೆಯಲ್ಲ ನಿಮ್ಮಪ್ಪ ಮಾಡಿದ್ದೆ, ಹಾಗಾಗಿ ನೀನ್ ಚಪ್ಪಲ್ ಮಾಡೋದು ಮಗ ಇದೆಯಾ ಅಂತ ಹೇಳ್ತಾನೆ. ಈಗ ರಿಪ್ಲೈ ಹೊಡಿಬೇಕು ಬೈಬೇಕು ಮಾಡಂಗಿಲ್ಲ. ಏನ್ ರಿಪ್ಲೈ ಮಾಡ್ತಾರೆ ಅಬ್ರಾಹಿಂ ಲಿಂಕನ್ ಅವರು? ಥ್ಯಾಂಕ್ ಯು ಸರ್, ನಮ್ಮಪ್ಪ ಚಪ್ಪಲ್ ಮಾಡ್ತಿದ್ರು, ಅವೇ ಕಾಲ ಹಾಕೊಂಡಿದ್ರು, ಚೆನ್ನಾಗಿ ಕ್ವಾಲಿಟಿ ಇದ್ರು ಅಂತ ನೀವು ಹೊಗಳ್ತಾ ಇದ್ರಲ್ಲ. ನಾನು ಎಂತೆಂತ ಕೆಲಸ ಮಾಡ್ತೀನಿ, ಮುಂದೆ ನಿಮ್ಮ ಮಕ್ಕಳು ನನಗೆ ಹೋಗ್ಬೇಕಂತ ಕೆಲಸ ಮಾಡ್ತಿದ್ದೀನಿ. ನಮ್ಮ ಅಪ್ಪನ ಕೆಲಸ ಎಷ್ಟು ಪ್ರಾಮಾಣಿಕತೆ ಚಲೋ ಇದೆ ಅಂತ ನೀವು ಹೊಗಳಿರ್ತೀರಲ್ಲ, ನನ್ನ ಕೆಲಸ ನಿಮ್ಮ ಮಕ್ಕಳು ಹೊಗಳ್ತಾರೆ ಅಂತ ಮಾಡ್ತೀನಿ ಅಂತ. ನಿಮ್ಗೆ ಯಾರಾದ್ರೂ ನೆಗೆಟಿವ್ ಬಿದ್ದಾಗ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ನಿಮ್ಗೆ 625 ಆಗಂಗಿಲ್ಲ ಅನ್ನೋದನ್ನ ಮಾಡಿ ತೋರ್ಸಕ್ಕೆ ಟ್ರೈ ಮಾಡಿ. ಆಗಂಗಿಲ್ಲ ಅಂತ ಕೊಡಂಗಿಲ್ಲ, ಆಗಂಗಿಲ್ಲ ಅಂತ ಕೊಡಂಗಿಲ್ಲ, ನೆನ್ಪಿಟ್ಕೊಳ್ಳಿ. ವಿಲ್ಮಾ ರುಡಾಲ್ಫ್ ಅಂತ ಒಬ್ಬ ಹುಡುಗಿ ಬರ್ತಾರೆ. ವಿಲ್ಮಾ ರುಡಾಲ್ಫ್, ಮೈ ಡಾಕ್ಟರ್ ಟೋಲ್ಡ್ ಮೀ ಐ ವುಡ್ ನೆವರ್ ವಾಕ್ ಅಗೇನ್. ಆ ಹುಡುಗಿಗೆ ಪೋಲಿಯೋ ರೋಗ ಇರ್ತದೆ, ನಡೆಯಕ್ಕೆ ಬರಂಗಿಲ್ಲ. ಆ ಹುಡುಗಿ ದಿನ ಮನೆಗೆ ಎತ್ಕೊಂಡು ಹೋಗ್ಬೇಕು, ಟಾಯ್ಲೆಟ್ ಹೋಗ್ಬೇಕಾದ್ರೆ ಕಾಲು ಎತ್ಕೊಂಡು ಹೋಗ್ಬೇಕು, ಕಾಲು ಹೋಗಿರ್ತದೆ ಸಣ್ಣ ಹುಡುಗಿ. ಆ ಹುಡುಗಿ ಒಂದು ಕೋಟ್ ಬರೀತಾರೆ, ಅದನ್ನು ಹೇಳೋರ ಬಗ್ಗೆ ಹೇಳ್ತೀನಿ. ಮೈ ಡಾಕ್ಟರ್ ಟೋಲ್ಡ್ ಮೀ ಐ ವುಡ್ ನೆವರ್ ವಾಕ್ ಅಗೇನ್. ಮೈ ಮದರ್ ಟೋಲ್ಡ್ ಮೀ ಐ ಬಿಲೀವ್ ಮೈ ಮದರ್ ರಾದರ್ ದನ್ ಡಾಕ್ಟರ್. ನನ್ನ ಡಾಕ್ಟರ್ ನನಗೆ ನೀನು ಎಂದೂ ನಡೆಯೇ ಇಲ್ಲ ಅಂತ ಹೇಳಿದ್ರು, ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ನನ್ನ ತಾಯಿ ಹೇಳ್ತಾರೆ ನನಗೆ ನೀನು 100% ನಡೀತೀಯ ಅಂತ. ನನ್ನ ಡಾಕ್ಟರ್ನ ನಂಬಿಲ್ಲ, ನನ್ನ ತಾಯಿನ ನಂಬಿದ್ದೀನಿ. ಮುಂದೆ ಆ ಹುಡುಗಿ ಮೇಡಮ್ ನಡೀತದೆ, ಓಡ್ತದೆ. 1956 ನಡೆಯುವಂತ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತರ್ತಾಳೆ. 1960 3 ಗೋಲ್ಡ್ ಮೆಡಲ್ ತರ್ತಾರೆ. ನಡಿಲಕ್ ಬರದೇ ಇರುವಂತ ಹುಡುಗಿ ಮನಸ್ಸನ್ನು ಮಾಡಿ 3 ಗೋಲ್ಡ್ ಮೆಡಲ್ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಸಿಗುತ್ತೆ ನಿಮ್ಗೆ? ಆಲ್ಬರ್ಟ್ ಐನ್ಸ್ಟೈನ್ E=mc² ಅಂತ ಒಂದು ಸೂತ್ರ ಕೊಟ್ಟಿದ್ದಾರೆ. ಸಾಪೇಕ್ಷ ಸಿದ್ಧಾಂತವನ್ನ ಕೊಟ್ಟರು. ಮುಂದೆ ಹೆಸರು ಬಂದಾಗ ಓದ್ಕೊಡಿ, ಏನು ಬರಲ್ಲ, ನೆನ್ಪಿಟ್ಕೊಡ್ರಿ. ಆಲ್ಬರ್ಟ್ ಐನ್ಸ್ಟೈನ್ ಅಂತ ನೆನ್ಪಿಟ್ಕೊಡ್ರಿ. ಆ ಹುಡುಗ ನಮ್ಮ ತರ ಸಣ್ಣಗಿರಕ್ಕ ಸಾಲಿಗೆ ಹೋಗಿರ್ತಾನೆ. ಅವ್ರ ಟೀಚರ್ 1 ದಿವಸ 2 ದಿವಸ 3 ದಿವಸ ಏನ್ ಮಾಡ್ತಾರೆ, ಅವ್ನ ಕೈ ಒಂದು ಲೆಟರ್ ಕೊಟ್ಟು ಮನೆ ಕಳಿಸ್ತಾರೆ, ತಮ್ಮಲ್ಲಿ ಹೋಗಿ ಮನೆಗೆ ಅಂತ. ನೀವು ಭಾಳ ಪ್ರಶ್ನೆ ಮೇಲೆ ಹೋಗಿ ಅದನ್ನ ತಗೊಂಡು ವಾಪಸ್ ಬರ್ತದೆ ಹುಡುಗ. ಅಮ್ಮಮ್ಮ ನನಗೆ ಟೀಚರ್ ಇದನ್ನ ಬರ್ಕೊಟ್ಟಿದ್ದಾರೆ ನಮ್ಮ ಪ್ರಿನ್ಸಿಪಾಲ್. ಅವ್ರ ಅಮ್ಮ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡಿದಾರೆ ಅಂತ ಬಿಚ್ಚು ಓದ್ರ ತಾಯಿ, ನಿಮ್ಮ ಮಗ ಅತ್ಯಂತ ಭಯಂಕರವಾದಂತ ಬುದ್ಧಿವಂತ ಇದ್ದಾನೆ, ನಿಮ್ಮ ಮಗನಿಗೆ ಪಾಠ ಹೇಳುವಂತ ಟೀಚರ್ಸ್ಗಳು ನಮ್ಮ ಶಾಲೆಯಲ್ಲಿಲ್ಲ, ನಿಮ್ಮ ಮಗನ ಲೆವೆಲ್ಗೆ ನಮ್ಮ ಶಾಲೆ ಇಲ್ಲ, ಅದನ್ನ ಮನೆಗೆ ಇಟ್ಕೊಂಡೆ ಓದಿಸ್ಬಿಟ್ಟು ಕಳಿಸಬೇಡ್ರಿ ಅಂತ ಬರೆದಿದ್ದಾರೆ. ನಾಳೆಯಿಂದ ಶಾಲೆಗೆ ಹೋಗೋಣ, ಇಲ್ಲೇ ಮನೆ ಪಾಠ ಹೇಳ್ತೀನಿ ಅಂತ ಪಾಠ. ಸರ್ ಹುಡುಗ ಓದ್ತಾನೆ, ಅವ್ರ ತಾಯಿ ಬಹಳ ಈಗೆಲ್ಲ ಮಾತುಗಳಿಂದ ಇನ್ಸ್ಪೈರ್ ಆಗ್ಬಿಡ್ತಿದ್ರು. ಹುಡುಗ ಬಹಳ ಮೋಟಿವೇಟ್ ಆಗುತ್ತೆ, ಏನೋ ಮಾಡ್ಬೋದಲ್ಲ ನಮ್ಮ ಅಮ್ಮ ಹಿಂಗೆ ಹೇಳಿದ್ರು. ನೋಡಿ ಜಗತ್ತಿನ ನೀನೇ ಬರೆಯೋದಾಗ ನಮ್ಮ ಮನೆಗೆ ತಿಳ್ಕೊಳ್ತಾರೆ ಮನುಷ್ಯ. ಅವ್ರು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓದಿದ ಹುಡುಗ ಅತ್ಯಂತ ಅದ್ಭುತವಾದಂಥ ಸೈಂಟಿಸ್ಟ್ ಆಗ್ತಾರೆ, ನೋಬೆಲ್ ಪಾರಿತೋಷಿಕ ಬರ್ತದೆ. ಮುಂದೆ ಊರಲ್ಲಿ ಹಳ್ಳಿಯಲ್ಲಿ ಅವ್ರ ತಾಯಿ ತೀರ್ಕೊಂಡಿರ್ತಾರೆ. ಮನೆಗೆ ಹೋದಾಗ ಎಲ್ಲ ಮನೆ ಖಾಲಿ ಮಾಡಿಸ್ಬೇಕು, ಹಳೆಲ್ಲ ಸಾಮಾನು ತೆಗಿತಾ ಇರ್ತಾರೆ, ಹಳೆಲ್ಲ ಸಂದಿ ಬಿಡ್ತಾರೆ, ಅದನ್ನ ತೆಗೆದು ನೋಡ್ತಾರೆ ಏನಿದೆ ನಮ್ಮಮ್ಮ ಏನಿದೆ, ಹಳೆದೆಲ್ಲ ಇನ್ನೊಂದು
ಬಟ್ಟಿ ಎಲ್ಲ ಇರ್ತದೆ. ಆ ಬಟ್ಟಿ ಕೆಳಗೆ ಸಣ್ಣದಾದಂತ ಒಂದು ಲಿಫಾಫ ಇರ್ತದೆ. ಆ ಲಿಫಾಫ ಎತ್ಕೊಂಡು ಮಂಡ್ಯ ಹಾಕಿರ್ತಾರೆ, ಕ್ಲಾಸ್ ಮಾಡ್ತಾರೆ. ಪ್ರೈಮರಿಗೆ ಹೋದಾಗ ಶಾಲೆಗೆ ಹೋದಾಗ ಅಂತ ಆ ಶಾಲೆ ಹೆಸರು ಇರ್ತದೆ, ಯಾವ ಚರ್ಚ್ ಶಾಲೆ ಅಂತ. ಇವ್ರು ನಮ್ಮ ಶಾಲೆಗೆ ನಮ್ಮ ಅಮ್ಮ ಅವಾಗ ಬೆಳೆದ್ರು ಏನ್ ಮಾಡ್ತಾರೆ ಇರ್ತಕ್ಕಂಥ ವಿದ್ಯುತ್ ಪದ್ಧತಿ ಒಳ್ಳೆ ಒಳ್ಳೆ ನಮ್ಮ ಅಮ್ಮ ಅವಾಗ ಬೆಳೆದ್ರು ಅಂತ ತೆಗೆದು ನೋಡ್ತಾರೆ. ನೋಡಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು 2, 3, 4 ಓದ್ತಾರೆ. ಓದ ತಕ್ಷಣ ಕಣ್ಣಲ್ಲಿ ಗಡ ನೀರು ಬರ್ತದೆ. ಆದ್ರೆ ಏನ್ ಮಾಡ್ತಿರ್ತಾರೆ, ನಿಮ್ಮ ಮಗ ಅತ್ಯಂತ ಅಸಿದ್ಧಾಟವನ್ನ ವಾಟರ್ನ ಏನ್ ಸಾಲಿ ಕಳ್ಸಂಗಿಲ್ಲ, ಇಂಥವ್ರಿಗೆ ನಮ್ಮ ಸಾಲಿ ಕಳ್ಸಿದಾಗ ನಿಮ್ಮ ಮಗ ಹಾಳಾಗ್ತದೆ, ನಮ್ಮ ಮಗನೂ ಹಾಳಾಗ್ತದೆ, ನಮ್ಮ ಮಕ್ಕಳು ಹಾಳಾಗ್ತವ, ನಿಮ್ಮ ಮಗ ಸಾಲಿ ಕಲಿಯಕ್ಕೆ ಯೋಗ್ಯತೆ ಇಲ್ಲ, ಕರ್ಕೊಂಡು ಹೋಗಿ ಸಾಲಿ ಕಳಿಸ್ಬೇಡಿ ಅಂತ ಬರ್ತಾರೆ. ಆದ್ರೆ ತಾಯಿ ಉಂಟ, ನೀನು ಎಲ್ಲರಿಗಿಂತ ಶಾಣೆ ಇದ್ದಿ, ಎಲ್ಲರಿಗಿಂತ ಜ್ಞಾನವಂತ ಇದ್ದಿ, ಎಲ್ಲರಿಗಿಂತ ದೊಡ್ಡ ಸಾಧನೆ ಮಾಡಕ್ಕೆ ಸಾಧ್ಯ ಅದ ಅಂತ ಹೇಳಿದ್ರೆ ಆ ಹುಡುಗ ದಡ್ಡಿರುವಂತ ಹುಡುಗ, ಮೆಂಟಲಿ ಇಲ್ಲೆಸ್ ಇರುವಂತ ಹುಡುಗ ಜಗತ್ತಿಗೆ ಸಾಪೇಕ್ಷ ಸಿದ್ಧಾಂತವನ್ನ ಕೊಡ್ತಾನೆ. ಈಗ ಹೇಳಿ ನಿಮ್ಮ ಸಮಸ್ಯೆ ಅವ್ರ ಸಮಸ್ಯೆದು ಹೆಂಗಿದೆ ಅಂತ. ಅರುಣಿಮಾ ಸಿನ್ಹಾ ಅನ್ನುವಂತ ಒಂದು ಹುಡುಗಿ, ಅರುಣಿಮಾ ಸಿನ್ಹಾ ಅನ್ನುವಂತ ಒಂದು ಹುಡುಗಿ 2011ರಲ್ಲಿ ಸರ್ ದೆಹಲಿಯಿಂದ ಅಥ್ಲೆಟಿಕ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ ಹುಡುಗಿ. ಸರ್ ಬೋರ್ ಆಗ್ತಾ ಇಲ್ಲ ತರ ನೀವು ಹೇಳಿದ್ರೆ ಬೋರ್ ಆಗಂಗಿಲ್ಲ ಅಂತ. ಅರುಣಿಮಾ ಸಿನ್ಹಾ ಅಂತ ಹುಡುಗರೇ ಬೋರ್ ಆಗ್ತದೆ ಅಂದ್ರೆ ಯಾಕಂದ್ರೆ ನಿಮ್ಗೆ ಬೇರೆ ರೀತಿ ಎಕ್ಸಾಂಪಲ್ ಕೊಡ್ಬೇಕಾಗ್ತದೆ. ಅರುಣಿಮಾ ಸಿನ್ಹಾ ಅಂತ ಹುಡುಗಿ 2011ರಲ್ಲಿ ದೆಹಲಿಯಲ್ಲಿ ರನ್ನಿಂಗ್ ಕಾಂಪಿಟೇಷನ್ ಮುಗಿಸ್ಕೊಂಡು ಉತ್ತರ ಪ್ರದೇಶ ಬರ್ತಿರ್ತದೆ. ಹುಡುಗಿ ಟ್ರೈನ್ ಅಲ್ಲಿ ಒಂದಿಷ್ಟು ಜನ ಕಳ್ಳರು ಬಂದು ಆ ಹುಡುಗಿಯ ಕೊಳ್ಳಲಿರುವಂತ ಚೈನ್ ಕಸ್ಕೊಳ್ಳಕ್ಕೆ ಆ ಹುಡುಗಿ ಬೆಲೆ ಬಿಡ್ತಾರೆ. ಟ್ರೈನ್ ಒಳಗೆ ಹೋಗುವಂತ ಟ್ರೈನ್ ಅಲ್ಲಿ ಕೊನೆಗೆ ಆ ಹುಡುಗಿ ಚೈನ್ ಅನ್ನ ಕಸ್ಕೊಂಡು ಸುಮ್ಮನೆ ಹೋಗಂಗಿಲ್ಲ, ಆ ಟ್ರೈನ್ ಇಂದ ದಬ್ಬಿಡ್ತಾರೆ ಹುಡುಗಿ. ಅವರು ಭಯಂಕರ ಆಚೆ ಕಡೆ ಬೀಳುವಾಗ ಇನ್ನೊಂದು ಕೆಟ್ಟ ಇನ್ಸಿಡೆಂಟ್ ಏನಾಗುತ್ತೆ ಒಂದು ಘಟನೆ ಅಂತಂದ್ರೆ ಆಚೆ ಕಡೆಗೆ ಒಂದು ಟ್ರೈನ್ ಬಂದ್ಬಿಡ್ತದೆ. ಹುಡುಗಿ ಆಚೆ ಕಡೆ ಪಟ್ಟಿನಲ್ಲಿ ಬಿದ್ದಿದ್ದಾರೆ ಸರ್, ಆಚೆ ಕಡೆ ಒಂದು ಟ್ರೈನ್ ಬರ್ತದೆ. ಟ್ರೈನ್ ಅವ್ರು ಬಿದ್ದಿದ್ದಾಳೆ ಹುಡುಗಿ, ಹೇಳಕ್ಕಾಗಲ್ಲ. ಆ ಟ್ರೈನ್ ಆ ಕಾಲ್ ಮೇಲೆ ಹೋಗ್ಬಿಡುತ್ತೆ, ಒಂದು ಕಾಲ್ ಕಟ್ಟಾಗಿ ದೂರ ಬಿದ್ದುಬಿಡುತ್ತೆ. ಹುಡುಗಿಗೆ ಎಚ್ಚರ ಆದಾಗ 3 ದಿವಸದ ನಂತರ ಆ ಹುಡುಗಿ ಪ್ರಜ್ಞೆ ಬರುತ್ತೆ. ಕಂಟ್ರೋಲ್ ಹೋಗ್ರೆ ಹಾಸ್ಪಿಟಲ್ ಇರ್ತಾರೆ. ಅವ್ರ ಅಮ್ಮ ಹೇಳ್ತಾರೆ ಹುಡುಗಿಗೆ ಜ್ಞಾನನೇ ಇಲ್ಲ, ತಲೆಗೆ ಆಕ್ಸಿಡೆಂಟ್ ಆಗಿದ್ದು ಅದು ಗೊತ್ತಿದೆ, ಟ್ರೈನಿಂದ ನೂಕಿದ್ದು, ಕಾಲ್ ಕಟ್ಟಾಗಿದ್ದು ಗೊತ್ತಿಲ್ಲ ಹುಡುಗಿಗೆ. ಅಮ್ಮ ನನಗೆ ಆರಾಮಾದ್ಮೇಲೆ ತಾಯಿ ಮೊದಲಲ್ಲಿ ಕೂತಿದ್ದಾರೆ, ತಾಯಿ ಕೈ ಹಿಡಿದು ಹೇಳ್ತಾಳೆ, ಅಮ್ಮ ನನಗೆ ಜಲ್ದಿ ಆರಾಮಾಯ್ತು ಅಂತಂದ್ರೆ ನಾನು ಟ್ರೈನಿಂಗ್ ಹೋಗ್ಬೇಕು, ಮತ್ತೆ ರನ್ನಿಂಗ್ ಕಾಂಪಿಟೇಷನ್ ನ್ಯಾಷನಲ್ ಲೆವೆಲ್ ಆಟ ಆಡೋರು ಹೋಗ್ಬೇಕು ವಾಪಸ್ ಅಂತ ಹೇಳ್ತಾರೆ. ತಾಯಿ ಕಣ್ಣೀರು ಹಾಕಿ ಹೇಳ್ತಾಳೆ, ನಾನು ಎಲ್ಲಿ ನೋಡ್ತೇನೆ ನೀನು, ಒಂದು ಕಾಲ ಇಲ್ಲ. ಅವಾಗ ನೋಡ್ಬೇಕು ಹುಡುಗಿ ಒಂದು ಕಾಲು ಕಟ್ಟಾಗ್ಬಿಟ್ಟಿದೆ, ಒಂದೇ ಕಾಲಿಗೆ ಒಂದು ಕಾಲು ಕಟ್ಟಾಗ್ಬಿಟ್ಟಿದೆ. ಅಂತ ದುಃಖದಲ್ಲಿರುವಂತ ಹುಡುಗಿ ಕಣ್ಣೀರು ಹಾಕ್ತದೆ, ಅಳುತ್ತದೆ, 2-3 ತಿಂಗಳು ಅಳುತ್ತದೆ. ಏನ್ ಮಾಡೋದು, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದೆ, ನನಗೆ ಯಾಕೆ ಹಿಂಗಾಯ್ತು ಅಂತ ಕಣ್ಣೀರು ಹಾಕ್ತದೆ. ಆ ಕಣ್ಣೀರು ಹಾಕುವಂತ ಹುಡುಗಿ ಆ ಡಾಕ್ಟರ್ ಬರ್ತಾರೆ, ಪ್ರತಿದಿನ ಬಂದು ಆ ಸ್ಮೈಲ್ ಇಂದ ಡಾಕ್ಟರ್ಗಳು ಯಾವತ್ತೂ ಸ್ವಲ್ಪ ಸ್ಮೈಲ್ ಫೇಸ್ ಇದ್ರೆ ಮಾತಾಡ್ತಾರೆ. ಕರೆಕ್ಟ್ ಅಂದ್ರೆ ಏನೇ ಇದ್ರು ನೀವು ಸಾಹಿತ್ಯವೇ ಆಗೋದ್ರಿ ಅಂತ ಹೇಳ್ತಾರೆ. ಕರೆಕ್ಟ್ ಅವ್ರು ಅಪ್ಪಿದಕ್ಕೆ ನೀವು ಸಾರಿ ಏನೋ ಆಗಿದ್ರು ನಾವು ಸುಮ್ಮನೆ ಸಾಯ್ಬಿಡ್ತೇವೆ ನಾವು. ಕರೆಕ್ಟ್ ನಾವು ಡಾಕ್ಟರ್ ಡಿ ಚೆಕ್ ಮಾಡಕ್ ಹೋದಾಗ ಕೈ ಸಾರಿ ಸರ್ ಅನ್ಬೇಕು, ಅವ್ರು ಸಾಕ್ತದ ಕರೆಕ್ಟ್ ಇದೆ ಸರ್. ಬಹಳ ಖುಷಿಯಿಂದ ಹೇಳ್ತಿರ್ತಾರೆ. ಆ ಹುಡುಗಿ ಅವ್ರ ಮುಖ ನೋಡಿ 1 ದಿವಸ ಹೇಳ್ಬಿಡ್ತಾರೆ. ಪಕ್ಕದಲ್ಲಿ ಗೋಡೆ ಮೇಲೆ ದೊಡ್ಡ ಹಿಮಾಲಯದ ಫೋಟೋ ಹಚ್ಚಿರ್ತಾರೆ. ಸರ್ ನಾನು ಹಿಮಾಲಯವನ್ನು ಏರ್ಬೇಕು ಅಂತ ಇದ್ದೀನಿ. ಸರಿ ಏರಕ್ಕೆ ಇಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಹೋಗುತ್ತೆ. ಆ ಹುಡುಗಿಯ ಕನಸು ಬಹಳ ಗಟ್ಟಿಗೊಳ್ತಾ ಹೋಗುತ್ತೆ. ಕೊನೆಗೆ ಅವ್ರ ತಾಯಿ ತಂದಿಗೆಲ್ಲ ಹೇಳ್ತಾರೆ ನಾನು ಹಿಮಾಲಯ ಇರಬೇಕು ಅಂತ. ಅವ್ರಿಗೆ ಸಿಟ್ಟು ಬರ್ತದೆ, ಏನು ಇದೇ ಹೇಳ್ತಾರೆ 2-3 ತಿಂಗಳಿಂದ. ಹಾಗೆಲ್ಲ ಆಗಂಗಿಲ್ಲ. ಕಾಲದಲ್ಲಿ ಏನಾಗುತ್ತೆ 2884 ಮೀಟರ್ ಹೌದಲ್ವ ಸರ್? ಇಷ್ಟೇ ಇದೆಯಾ ಫೀಟ್ ಮೀಟರ್ ಏನಿದೆ ಮೀಟರ್ ಅಲ್ವಾ? ಸರಿ 9 ಕಿಲೋಮೀಟರ್ ಹತ್ತತ್ರ ಆಗುತ್ತೆ ಹಿಮಾಲಯ ಪರ್ವತ, ಪ್ರಪಂಚದ ಅತ್ಯಂತ ಎತ್ತರದ ಪರ್ವತ ಹೌದಲ್ರಿ? ಶಿಖರ. ಸಾಮಾನ್ಯ ಜನರಿಗೆ ಏರಕ್ಕಾಗಂಗಿಲ್ಲ. ಅದಕ್ಕೆ ಕಾಲಿಂದ ಏನಾದ್ರು ಹೆಂಗೆ ಇರ್ತೀಯ ನೀನು ಅಂತ ಆ ತಾಯಿ ಸರ್ ಬೈತಾರೆ. ಆ ಹುಡುಗಿ ಹಠ ಇಟ್ಬಿಡುತ್ತೆ, ಇಲ್ಲ ನಾನು ಏರಲೇಬೇಕು ಅಂತ. ಆ ಹುಡುಗಿ ಹಠವನ್ನ ಕಂಡು ಡಾಕ್ಟರ್ನ ಕೇಳಿ ಸಿಂಥೆಟಿಕ್ ಲೇಕ್ ಹಾಕ್ತಾರೆ, ಅಕ್ಕಿ ತರ ಬರ್ತಾರೆ, ಸಿಂಥೆಟಿಕ್ ಲೇಕ್ ಅನ್ನ ಹಾಕಿಸಿ ಆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಡೆಹ್ರಾಡೂನ್ ನಲ್ಲಿ ಏನ್ ಮಾಡ್ತಾರೆ, ಆ ಹುಡುಗಿಗೆ ಟ್ರೈನಿಂಗ್ ಕೊಡಿಸ್ತಾರೆ. ಕಾಲಿನ ಆ ಟ್ರೈನಿಂಗ್ ಕೊಡೋದು ಬಹಳ ಅಜಾಬ ಬಿಡ್ತಾರೆ. ಯಾಕಂದ್ರೆ ಕಾಲಿನವರೆಗೆ ಚಂದಿ ಆಗಂಗಿಲ್ಲ, ಅವರೇ ಒಂದಂತರ. ಅದು ಮ್ಯಾಲೆ ಹೋಗ್ಬೇಕಂತಂದ್ರೆ ನೀವು ಹೆಂಗೆ 100 ಮೀಟರ್ ತನಕ ಮೇಲೆ ಹೋಗ್ತೀರಾ, ಆಕ್ಸಿಜನ್ ಕಡಿಮೆ ಆಗುತ್ತೆ ಹಿಮಾಲಯದ ಮೇಲೆ. ಕರೆಕ್ಟ್ ಅಲ್ರಿ? ನಿಮ್ ಸೈನ್ಸ್ ಅಲ್ಲಿ ಇದೆ, 1 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ, ಆಕ್ಸಿಜನ್ ಕಡಿಮೆ ಆಗುತ್ತೆ. ಅದರಲ್ಲಿ ಇನ್ನೊಂದೇನು ಸಮಸ್ಯೆ ಅಂತಂದ್ರೆ ಅಷ್ಟು ಎತ್ತರದಲ್ಲಿ ಹೋಗ್ಬೇಕಂತಂದ್ರೆ ಕಾಲಿನವರೆಗೆ ಆಗಂಗಿಲ್ಲ. ಕಾಲಿನ ಹುಡುಗಿ ಹೋಗ್ತೀರಿ ಅಂತ ಹೇಳ್ತಾರೆ. ಅಲ್ಲಿ -52 ಡಿಗ್ರಿ ಸೆಲ್ಸಿಯಸ್ ಮೇಲೆ ಥಂಡಿ ಇದೆ. ಅದು ಇನ್ಫೆಕ್ಷನ್ ಅಂತಂದ್ರೆ ಅಲ್ಲೇ ಹುಡುಗಿ ಗಿಡ ಅಂತ ಆಗ್ಬೋದು. ಇಷ್ಟೆಲ್ಲ ಹುಡುಗಿ ಕೇಳಂಗಿಲ್ಲ. 1 ವರ್ಷ ಟ್ರೈನಿಂಗ್ ತಗೊಂಡ್ರೆ ಆ ಹುಡುಗಿ 2014-15 ಸಂದರ್ಭದಲ್ಲಿ ಮೊದಲ ಬಾರಿಗೆ ಕಾಲಿನಲ್ಲಿರುವಂತಹ ಹಿಮಾಲಯದಲ್ಲಿ ಇರುವಂತ ಪ್ರಪಂಚದ 800 ಕೋಟಿ ಜನರಲ್ಲಿ ಮೊದಲ ಹುಡುಗಿ ಆಗಿರ್ತೀನಿ.
ಸಮಸ್ಯೆಗಳು ಇದಕ್ಕಿಂತ ದೊಡ್ಡಿದ್ದಾವ? ಇದಕ್ಕಿಂತ ದೊಡ್ಡ ನಿಮ್ಮ ಸಮಸ್ಯೆಗಳಿದ್ದಾವ? ಯಾರಿಗಾದರೂ ನಿಮಗೆ ಸಮಸ್ಯೆಗಳಿದ್ರೆ ಹೇಳಿ. ನಾನು ಇದ್ರ ಜೊತೆ ಇನ್ನೊಂದು ಸಣ್ಣದಾದ ಟೈಮ್ ಭಾಳ ಕಡಿಮೆ ಕೊಟ್ಟಿದ್ರೆ ನಾನು ಇನ್ನೊಂದು 2 ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾ? ನಿಮಗೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿ ಬದುಕಿದ್ದು ಭೂಮಿ ಮೇಲೆ 65 ವರ್ಷ. ನನ್ನ ಮಾತು ಕೇಳಿಸ್ತದೆ ಲಾಸ್ಟ್ ಅಲ್ಲಿ ಕೇಳಿಸ್ತಾ ಇದೆಯಾ? ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಮಿ ಮೇಲೆ ಬದುಕಿದ್ದು ಕೇವಲ 65 ವರ್ಷ. 6ನೇ ವಯಸ್ಸಿಗೆ ತಾಯಿಯನ್ನ ಕಳ್ಕೊಳ್ತಾರೆ, 21ನೇ ವಯಸ್ಸಿಗೆ ತಂದೆಯನ್ನ ಕಳ್ಕೊಳ್ತಾರೆ. ಯಾವ ಸಾಲಿ ಕಲಿ ಅಂತ ಹೇಳೋದಿಲ್ಲ. ಸಯ್ಯದ್ರಾವ್ ಗಾಯಕ್ವಾಡ್ ಅವರು ಕಾರಣ 21 ರೂಪಾಯಿ ಕೊಡ್ತಾರೆ ಸ್ಕಾಲರ್ಶಿಪ್. 21 ರೂಪಾಯಿ ಮೇಲೆ ಹುಡುಗ ಅಧ್ಯಯನ ಮಾಡ್ತಾರೆ. ಇಡೀ ಸ್ವತಂತ್ರ ಹೋರಾಟವನ್ನ ತೆಗೆದು ಗಮನಿಸಿ ನೀವು. ಆ ಕಾಲಕ್ಕೆ 4 PhD ಹೊಂದಿರುವಂತ, 36 ಡಿಗ್ರಿಯನ್ನು ಹೊಂದಿರುವಂತ, 64 ಸಬ್ಜೆಕ್ಟ್ ಮೇಲೆ ಕಮಾಂಡ್ ಅನ್ನು ಹೊಂದಿರುವಂತ, 12 ಭಾಷೆ ಕಲಿತಿರುವಂತ ಪ್ರಪಂಚದ ಆ ಕಾಲದಲ್ಲಿ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ SC ಇದೆಯಪ್ಪ ಹೊರಗೆ ಕೊಡ್ಬೇಕು ಅಂತ ಹೊರಗೆ ಕುಂದಿಸ್ತಾರೆ, ಶಾಲೆಯಲ್ಲಿ ಕೂಡಿಸ್ತಾರೆ. ಆ ಪರಿಸ್ಥಿತಿ ಆಗಿಲ್ಲ ಅವಾಗ. ಹಂಗಿತ್ತದು. ಮನೆಯಿಂದ ಚೀಲ ಹೊತ್ಕೊಂಡು ಹೊರಗೆ ಹಾಸ್ಕೊಂಡು ಹೊರಗೆ ಕೊಡ್ಬೇಕು, ಅಲ್ಲೇ ಶಾಲೆ ಕಲಿತು ಅಲ್ಲಿಗೆ ಹೋಗ್ಬೇಕು, ಹೊರಗಡೆ ಶಾಲೆ ಕಲಿತು. ಒಂದು ಮಜಾ ಏನಿದೆ ಅಂದ್ರೆ 1908ರಲ್ಲಿ ಅವರು ತಮ್ಮ ನಿಂತರ SSLC ಮುಗಿಸ್ತಾರೆ. SSLC 2007ರಲ್ಲಿ SSLC ಮುಗಿತದೆ. SSLC ಮುಗಿದ್ಮೇಲೆ ಎಲ್ಫಿನ್ಸ್ಟನ್ ಒಂದು ಹೈಸ್ಕೂಲ್ ಇದೆ. ಈ ಎಲ್ಫಿನ್ಸ್ಟನ್ ಹೈಸ್ಕೂಲ್ಗೆ 1908ರಲ್ಲಿ ಅಡ್ಮಿಷನ್ ತಗೊಳ್ತಾರೆ. ತಗೊಂಡಾಗ ಅವರು ಫೇವರೇಟ್ ಸಬ್ಜೆಕ್ಟ್ ಬರೀತಾರೆ ಯಾವ್ದು ತಗೊಳ್ಬೇಕು ಅಂತ. ಈಗ SSLC ಪಾಸ್ ಆದ್ಮೇಲೆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ಸಬ್ಜೆಕ್ಟ್ ಅಲ್ಲಿ ಅವರು ಸಂಸ್ಕೃತ ಭಾಷೆಯನ್ನ ಬರೀತಾರೆ. ಆದ್ರೆ ಅಲ್ಲಿರುವಂತ ಅಕಾಲಿಕ ಸಂಸ್ಕೃತ ಬಹಳ ಇಂದೋರೆ ಕಲಿಬೇಕು ಅಂತ ಇರೋದ್ರಿಂದ ಅಲ್ಲಿರುವಂತ ಲೆಕ್ಚರರ್ಸ್ ಕಡೆ ಹೇಳ್ತಾರೆ, ನಿನ್ SC ಇದೆಯಾ ಸಂಸ್ಕೃತ ಕಲಿಯಂಗಿಲ್ಲ, ನೀನ್ ಪಾರ್ಸಿ ಓದು ಅಂತ ಹೇಳ್ತಾರೆ. ಪಾರ್ಸಿ ಲೆಕ್ಚರರ್ ಇರಂಗಿಲ್ಲ. ಪಾರ್ಸಿ ಅರಬ್ಬಿ ದೇಶದ ಭಾಷೆ ಇರ್ತದೆ, ಅದು ಅವೈಲೇಬಲ್ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಸಿನ ತಗೊಳ್ತಾರೆ 1908ಕ್ಕೆ. ಪಾರ್ಸಿಯನ್ನ ತಗೊಂಡು ಹೆಂಗ್ ಅಧ್ಯಯನ ಮಾಡ್ತಾರೆ ನೋಡಿ. ಸಮಸ್ಯೆ ಬಂದಾಗ ಹೆಂಗ್ ಸಾಧನೆ ಮಾಡಿ ತೋರಿಸಬೇಕು ಅಂತ ಎಕ್ಸಾಂಪಲ್ ಹೇಳ್ತಾರೆ. ಆ ಪಾರ್ಸಿ ಭಾಷೆಯಲ್ಲಿ ಆ ವರ್ಷ ಹೈಯೆಸ್ಟ್ ರಿಸಲ್ಟ್ ಮಾಡ್ತಾರೆ. ಪಾರ್ಸಿ ಭಾಷೆಯಲ್ಲಿ ಅತಿ ಹೆಚ್ಚು ನಂಬರ್ ತಗೊಳ್ತಾರೆ. ಟಿಲ್ ಟುಡೇ 2024 ತನಕ ಕೂಡ ಭಾರತದಲ್ಲಿ ಯಾವ ವಿದ್ಯಾರ್ಥಿಗಳು ಪಾರ್ಸಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಿಂತ ಹೆಚ್ಚಿನ ನಂಬರ್ ತಗೊಂಡಿಲ್ಲ. ಯಾವುದು ಬೇಡ ಅಂತಾರೋ ಅದೇ ಸಾಧನೆ ಮಾಡಬೇಕು. ನಿಮ್ ಕೈಲಿ ಆಗಂಗಿಲ್ಲ ಅಂತ ಯಾವುದೂ ಇಲ್ಲ ಜಗತ್ತಲ್ಲಿ. ನಿಮ್ ಕೈಲಿ ಆಗಂಗಿಲ್ಲ ಆ ವ್ಯಕ್ತಿ ಹೆಂಗ್ ಓದ್ತಾರೆ ಹೇಳ್ತೀನಿ ನಿಮ್ಗೆ. ನಿಮ್ ಕಷ್ಟಕ್ಕೂ ಈಗ ಹೇಳುವಂತ ಇಷ್ಟು ಉದಾಹರಣೆಗಳಿಗೆ ನೀವು ಒಂದಕ್ಕೊಂದು ಹೋಲಿಕೆ ಮಾಡ್ತಾ ಹೋಗ್ತೀನಿ ಜೀವನದಲ್ಲಿ. ಗೊತ್ತಲ್ಲ ಆರಾಮ್ಸೆ ಹೆಂಗ್ ಓದ್ತಾರೆ ವಿದ್ಯಾರ್ಥಿ. ಒಂದ್ ಕಡೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ PhD ನಡೀತಾ ಇರುತ್ತೆ, ಅದನ್ನ ಬಿಟ್ಟು ವಾಪಸ್ ಬಂದಿರ್ತಾರೆ ಥೀಸಸ್ ಕೊಡಬೇಕಿತ್ತು. ಲಂಡನ್ಗೆ ಬರ್ತಾರೆ, ಒಂದಿಷ್ಟು ರೊಕ್ಕ ಹೆಚ್ಚು ಉಳಿದಿರ್ತದೆ. ಸಯ್ಯದ್ರಾವ್ ಗಾಯಕ್ವಾಡ್ ಕೊಟ್ಟಿರೋ ದುಡ್ಡಲ್ಲಿ ಒಂದಿಷ್ಟು ಅಮೌಂಟ್ ಉಳಿದಿರ್ತದೆ. ಅವ್ರು ಎದಕ್ಕೆ ಖರ್ಚು ಮಾಡ್ತಾರೆ? ಅವ್ರ ಗುರುಗಳಿಗೆ ಕೇಳ್ತಾರೆ. ಸಮಾಜವಾದ ಸಿದ್ಧಾಂತದ ಪಿತಾಮಹ ಆದಂತಹ ಗುರುಗಳಿರ್ತಾರೆ. ಜಾನ್ ಡುಯಿ ಅಂತ ಕರೀತಾರೆ ಅವರು. ಜಾನ್ ಡುಯಿ ಅವ್ರ ಗುರುಗಳು ಅವ್ರು ಹೋಗಿ ಕೇಳ್ತಾರೆ, ಸರ್ ನಾನು ಏನ್ ಮಾಡಿ ಇಂದಿಷ್ಟು ದುಡ್ಡು ಉಳಿದ ಒಂದು ವರ್ಷ ಟೈಮ್ ಉಳಿದ ನೀವು ನೇರವಾಗಿ ಇಲ್ಲಿಂದ ಲಂಡನ್ ಹೋಗಿರೋ ಅಮೆರಿಕದಿಂದ ಅಲ್ಲೋಗಿ ಅಧ್ಯಯನ ಮಾಡುವಂತ ಕಳಿಸ್ತಾರೆ. ಅಲ್ಲಿ ಒಂದು ಹುಡುಗ ಇಲ್ಲಿ MSc ಅನ್ನ ತಗೊಳ್ತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ MSc ತಗೊಳ್ತಾರೆ. ಪಕ್ಕದಲ್ಲೇ ಒಂದು ಗ್ರೇ ಯೂನಿವರ್ಸಿಟಿ ಇರುತ್ತೆ, ಅಲ್ಲಿ ಬ್ಯಾರಿಸ್ಟರ್ ತಗೊಳ್ತಾರೆ. ಎಟ್ ಎ ಟೈಮ್ ಅಲ್ಲಿ 3 ಸಬ್ಜೆಕ್ಟ್ ಅನ್ನ ಓದ್ತಾರೆ. ಒಂದು ಕಡೆ ಅಮೆರಿಕ PhD ಥೀಸಸ್ ಬರೀತಾರೆ, ಇಲ್ಲಿ MSc ಓದ್ತಾರೆ LSE ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ. ಪಕ್ಕದಲ್ಲಿ ಬ್ಯಾರಿಸ್ಟರ್ ಅನ್ನ ಓದ್ತಾರೆ. ಓದೋದು ಹೆಂಗೆ ಓದ್ತಾರೆ ನೋಡಿ. ನೀವು ನಿಮ್ಗೆ ಆದರ್ಶ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈಕಾರ ಹಾಕಿದಾರೆ. ಇವ್ರು ಯಾರು SC ST ಗೆ ಬಸವಣ್ಣ, ಬುದ್ಧ, ಕನಕದಾಸ ಯಾವ ಜಾತಿಗೆ ಸಂಬಂಧಪಟ್ಟಿಲ್ಲ. ಜಾತಿಗೆ ಸಂಬಂಧಪಟ್ಟಿಲ್ಲ ಅಂತ ಯಾರು ಕಾಣ್ಪಟ್ಟಿದ್ದಾರೆ ಬೇಡ. ಇವ್ರು ಯಾವ ಜಾತಿಗೆ ಸಂಬಂಧಪಟ್ಟಿಲ್ಲ. ಇವ್ರು ನಮ್ಮೆಲ್ಲರಿಗೂ ಇನ್ಸ್ಪೈರ್ ಆಗುವಂತವ್ರು. ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀವಿ. ವಿದ್ಯಾರ್ಥಿಗಳಿಗೆ ಹೆಂಗ್ ಇನ್ಸ್ಪೈರ್ ಆಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಮೂರನೇ ಹೆಂಗ್ ಓದ್ತಾರೆ ಅಂದ್ರೆ ಒಂದು ದಿನಕ್ಕೆ 18 ಗಂಟೆ ಓದಿದಂತ ವ್ಯಕ್ತಿ, ಒಂದು ದಿನಕ್ಕೆ 18 hours 18 ಗಂಟೆ ಓದುವಂತ ವ್ಯಕ್ತಿ 3 PhD ಮಾಡ್ತಾರೆ. ಅಲ್ಲಿ ಓದುವಾಗ ಅವು ಅಲ್ಲಿ ಓದಬೇಕಂದ್ರೆ ಬೆಳಗಿನ 6 ಗಂಟೆಗೆ ಲೈಬ್ರರಿ ತೆಗಿತಾರ. ಆ ಲೈಬ್ರರಿಯಲ್ಲಿ ಮಿನಿಮಮ್ 9 ಲೈಬ್ರರಿಗಳಿದಾವೆ LSE ಅಲ್ಲಿ. ಕಡಿಮೆ ಲೈಬ್ರರಿ ಪುಸ್ತಕ ಅಂದ್ರೆ 10 ಲಕ್ಷ ಪುಸ್ತಕ ಇದಾವೆ ಒಂದು ಲೈಬ್ರರಿ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈಗಲೂ ಕೂಡ ಯಾವ ಲೈಬ್ರರಿ ಇಲ್ಲ 10 ಲಕ್ಷ ಇರೋದು. ಆ ಬೆಳಗ್ಗೆ ಯಾವಾಗ ಸಂಡೆ ಅಥವಾ ಬಾಗಿಲು ಓಪನ್ ಮಾಡ್ಕೊಂಡು ವಾಚ್ಕೊಂಡು ಬಂದ ಅವನ ಜೊತೆನೆ ಒಳಗೆ ಹೋಗ್ತಿದ್ದ ಹುಡುಗ. ರಾತ್ರಿ ಯಾವಾಗ ಪುಸ್ತಕ ಅವಾಗಿನ ತನಕ ಅವನೇ ಬಂದು ಹೊರ ಹಾಕ್ಬೇಕು, ನಡೆಯಕೊಂಡು ಮುಗಿದಿದೆ ನೀವು ಹೋಗ್ಬಿಡು ಟೈಮ್ ಆಗಿದೆ. ಅಷ್ಟು ಓದ್ತಾನೆ. ಒಂದು ದಿವಸ ಡೌಟ್ ಬರ್ತದೆ ವಾಚ್ಕೊಂಡು, ದಿನ ಹೋಗ್ತಲ್ಲ ಯಾವಾಗ ಇಂಡಿಯಾ ಬಂದದ ಒಳಗೆ ಹೋಗ್ತದ ಬರಂಗೇ ಇಲ್ಲ ಸಂಜೆ ತನಕ ಅಂತ. ಮಧ್ಯಾಹ್ನ ಈ ಟೈಮ್ ಊಟ ಟೈಮ್ ಆಗಿರುತ್ತೆ. ಆ ವಾಚ್ಕೊಂಡು ಹುಡುಗಾಡ್ಕೊಂಡು ಹೋಗ್ತಾರೆ. ಲಾಸ್ಟ್ ರೋ ಅಲ್ಲಿ ಒಂದು ಟೇಬಲ್ ಮೇಲೆ ಇಷ್ಟು ಪುಸ್ತಕ ಇಟ್ಕೊಂಡು ಓದುವಂತ ಪುಸ್ತಕ ಇದೆ. ಆ ಟೇಬಲ್ ಅಲ್ಲಿ ಒಂದು ಕೈ ಇಟ್ಟು ಜೇಬಲ್ ಬಂದಿದೆ, ಅದನ್ನು ತೆಗೆದು ತಿಂತಾ ಇದ್ದಾರೆ. ವಾಚ್ಕೊಂಡು ಹೈ ಕನ್ನಡ ಸಿಕ್ಕ ಏನಪ್ಪ, ನಿಮ್ಗೆ ಕಾಮನ್ ಸೆನ್ಸ್ ಇರಬಾರ್ದು. ಇಂತೆಂತ ಹಳೆ ಪುಸ್ತಕಗಳಿದ್ದಾವೆ. 1908 1909 1910 1911 1912 1913 1914 1915 1916 1917 1918 1919 1920 1921 1922 1923 1924 1925 1926 1927 1928 1929 1930 1931 1932 1933 1934 1935 1936 1937 1938 1939 1940 1941 1942 1943 1944 1945 1946 1947 1948 1949 1950 1951 1952 1953 1954 1955 1956 1957 1958 1959 1960 1961 1962 1963 1964 1965 1966 1967 1968 1969 1970 1971 1972 1973 1974 1975 1976 1977 1978 1979 1980 1981 1982 1983 1984 1985 1986 1987 1988 1989 1990 1991 1992 1993 1994 1995 1996 1997 1998 1999 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
ಇಲ್ಲಿ ಊಟ ತರೋದು ಅಲ್ಲವಿಲ್ಲ, ಯಾಕಂದ್ರೆ ಊಟದ ಗುಣಗಳು ಬಿತ್ತಂದ್ರೆ ಇಲಿಗಳು ಬರ್ತವೆ, ಕರೆಕ್ಟ್ ಅಲ್ವಾ? ಪುಸ್ತಕ ಎಲ್ಲ ಹಾಳಾಗ್ತವೆ. ನಾನು ನಿಮ್ಮ ಡೀನ್ಗೆ ಒಂದು ಕಂಪ್ಲೇಂಟ್ ಮಾಡಿರ್ತೀನಿ, ನಿಮಗೆ ಇಲ್ಲಿ ಬರದಂಗೆ ಮಾಡ್ತೀನಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಸರ್ ನಾನು ಬಹಳ ಬಡತನದಿಂದ ಇಲ್ಲಿ ಓದಕ್ಕೆ ಬಂದಿದ್ದೀನಿ, ಸಹ್ಯಾದ್ರಿರಾವ್ ಗಾಯಕ್ವಾಡ್ ನನಗೆ ಹಣ ಕೊಟ್ಟಿದ್ದಾರೆ, 21 ರೂಪೀಸ್ ಸ್ಕಾಲರ್ಶಿಪ್ ಮೇಲೆ ಬಂದಿದೆ, ನನ್ನ ಜೇಬಲ್ಲಿ ಇರೋದು ತೆಗೆದುಕೊಳ್ತಾರೆ $1 ಇದೆ, ಇದು ಒಂದು ತಿಂಗಳು ಮುಗಿದ ಮೇಲೆ ನಾನು ರೂಮ್ ರೆಂಟ್ ಕಟ್ಟಬೇಕು, ನನ್ನ ಗೆಳೆಯರ ಜೊತೆ ಹೊರಗೆ ಊಟ ಮಾಡಬೇಕು, ಅವ್ರ ಜೊತೆ ನಾನು ಸುತ್ತಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು ಅಂತ ನನಗೂ ಆಸೆ ಇದೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ. ಅವ್ರ ಜೊತೆ ಹೋದ್ರೆ ಉಣ್ಬೇಕಂತದ, ಹಾಗಾಗಿ ಅಲ್ಲಿ ಹೋದ್ರೆ ಮನಸ್ಸೇ ಅದ್ ಕಡೆ ಮನಸ್ಸು ಹೋಗ್ಬಾರ್ದು, ಆ ಸಮಸ್ಯೆ ಇದೆ ಅಂತ. ಹಾಗಾಗಿ ಇವೆಲ್ಲ ಪುಸ್ತಕವನ್ನು ಓದ್ತಾ ಇರ್ತೀನಿ ನಾ ಅಂತ ಹೇಳ್ತಾರೆ. ಅವಾಗ ವಾಚ್ಮನ್ ಹೇಳ್ತಾರೆ, ಇವನ್ನ ಡೆಡಿಕೇಶನ್ ಅನ್ನ ಗಮನಿಸಿ, ಸರಿ ಇನ್ ಮುಂದೆ ದಿನ ನೀನು ನಿನ್ನ ಕಂಪ್ಲೇಂಟ್ ಮಾಡಂಗಿಲ್ಲ, ಅದ್ರ ಒಂದು ಕಂಡೀಷನ್ ಒಪ್ಕೊಳ್ಬೇಕು, ಏನಂತಂದ್ರೆ ನಿನ್ ದಿನ ಬಂದಾಗ ಮಧ್ಯಾಹ್ನ ಊಟ ನನ್ನ ಜೊತೆ ಕೊಡಬೇಕು, ನಾಟಿ ಕೊಟ್ಟು ಹೋಗ್ಬಿಡ್ತೀನಿ ನನ್ನ ದೇಶ, ನಾನ್ ತಗೊಂಡ್ಬರ್ತೀನಿ, ನನ್ನ ಜೊತೆಯಿಂದ ಊಟ ಮಾಡಬೇಕು. ಅಲ್ಲಿ ಅಧ್ಯಯನ ಮಾಡ್ತಾರೆ ಮಕ್ಕಳೇ, ನೀವು ನೆನ್ಪಿಟ್ಕೊಂಡಿರಿ, ಒಂದು BSc ಅಂತ ಪದವಿ ಬರುತ್ತೆ, ಡಾಕ್ಟರ್ ಆಫ್ ಆಲ್ ಸೈನ್ಸ್ ಅಂತ. ಎಲ್ಲಾ PhDಗಳ ಮೇಲೆ ಇರುವಂತದ್ದು PhD ಅದು, BSc ಅಂತ. ಆ BSc ಪದವಿ ಮುಗಿಸ್ಬೇಕು ಅಂತಂದ್ರೆ LSE ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಈ ಯೂನಿವರ್ಸಿಟಿಯಲ್ಲಿ ಅದ್ರ ಸಮಯ ಎಷ್ಟಿದೆ ಸರ್? 8.5 ವರ್ಷದ PhD ಅದು, 8 years, 8.5 ವರ್ಷದ PhD ಅದು. ಆ ಹುಡುಗ ಪ್ರತಿದಿನಕ್ಕೆ 18 ಗಂಟೆಯನ್ನು ಓದಿ ಈ PhD ಅನ್ನುವಂಥದ್ದು, DSc ಅನ್ನುವಂಥ PhD 2 ವರ್ಷ 3 ತಿಂಗಳಲ್ಲಿ ಜಗತ್ತಿನಲ್ಲಿ ಓದಿದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್. ಈಗ ನಾವು ನೋಡಿ, ಅಂಬೇಡ್ಕರ್ ಜಯಂತಿ ಮಾಡೋರಾಗ್ಲಿ ಅಥವಾ ಅಂಬೇಡ್ಕರ್ ಬಗ್ಗೆ ಹೇಳೋರಾಗ್ಲಿ ಅವ್ರನ್ನ ಹೆಂಗ್ ತಗೊಂಡಿದ್ದಾರೆ? ಜೈಕಾರಕ್ಕೆ ಇವ್ರು ಯಾರು ನಮಗೆ ಸಂಬಂಧ ಪಟ್ಟಿಲ್ಲ, ಜೈಕಾರ ದೂರ ಇಟ್ಟಿರಿ. ಅವರಿಂದ ಏನ್ ತಗೊಳ್ಬೇಕಾಗಿತ್ತು? ನಾವು ನಮ್ಮ ಮಕ್ಕಳು ಹೆಂಗ್ ಓದ್ಬೇಕಾಗಿತ್ತು? ಮನೆಯಲ್ಲಿ ತಾಯಿ ಇಲ್ಲ, ತಂದೆ ಇಲ್ಲ, ಯಾರು ದುಡ್ಡು ಕೊಡೋದಿಲ್ಲ, ಇನ್ನೊಬ್ಬರೆಲ್ಲ ಕೈಕಾಲು ಬಿದ್ದು ದುಡ್ಡು ತಗೊಂಡು ಹೋಗಿ ಅಧ್ಯಯನ ಮಾಡ್ತಾರಲ್ಲ. ನಾನು ಹೇಳಿದಂತ ಇಷ್ಟು ಗಮನಿಸ್ತಾ ಬನ್ನಿ. ಅಲ್ಬರ್ಟ್ ಐನ್ಸ್ಟೈನ್ ಗಮನಿಸಿ, ಅರುಣಿಮಾ ಸಿನ್ಹಾರನ್ನ ಗಮನಿಸಿ, ಸಚಿನ್ ತೆಂಡೂಲ್ಕರ್ ಸಾಧನೆಯನ್ನ ಗಮನಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗಮನಿಸಿ. ನೀವು ಯಾರ ಬಗ್ಗೆ ಉದಾಹರಣೆ ತಗೊಂಡ್ರು, ಇವ್ರ ಕಷ್ಟ ದೊಡ್ಡದಿದ್ಯಾ, ನಿಮ್ ಕಷ್ಟ ದೊಡ್ಡದಿದ್ಯಾ? ಅವ್ರ ಕಷ್ಟ ದೊಡ್ಡದಿದೆ ತಾನೆ. ಸಾಧನೆ ಮಾಡಕ್ಕೆ ನಮ್ಮ ಹತ್ರ ಆ ಸ್ಪಾರ್ಕ್ ಬರ್ತಾ ಇಲ್ಲ, ಆ ಮನಸ್ಸು ಬರ್ತಾ ಇಲ್ಲ ನಮಗೆ. ಅದು ಇಷ್ಟ ಆಗ್ಬೇಕಷ್ಟೇ. ನಮ್ಮ ಯಾರಿಗೆ ಕೆಳಗಿಂದ ಮೇಲಿಂದ ಹೋಗ್ಬೇಕು ಅನ್ನೋ ಒಂದು ಕನಸು ನಾವೆಲ್ಲರೂ ಬಿತ್ತಬೇಕು, ಕರೆಕ್ಟಾ? ನೀವು ಕೇವಲ ಸಾಧನೆ ಮಾಡುವುದು ನಿನಗಾಗಲ್ಲ, ಈ ಜಿಲ್ಲೆಗಾಗಿ. ನಿನ್ನ SSLC ರಿಸಲ್ಟ್ ಮಾರ್ಕ್ಸ್ಗಳು ನಿನ್ನ ಜಿಲ್ಲೆಯ ಇತಿಹಾಸವನ್ನ ಬದಲಾಯಿಸಬೇಕು. ತೆಗಿರಿ 625 ರಕ್ತ ಬಸ್ತಾದ್ರೂ ತೆಗಿರಿ, ಕೂಡ್ರಿ ಹಂಗೆ ಕೂತ್ಕೊಂಡು, ಏನಾಗುತ್ತೆ ಆಗಲಿ ಅಂತ. ಎಲ್ಲ ಹಬ್ಬ ಹರಿದಿರಿಗಳನ್ನ ದೂರ ಇಡಿ. ಈಗ ಆಧುನಿಕ ಜಗತ್ತಿನಲ್ಲಿ ಇರುವಂತ ನಿಮ್ಮ ದೊಡ್ಡ ಡೇಂಜರಸ್ ಇರುವಂತದ್ದು ಏನು ಅಂತಂದ್ರೆ ನಿಮ್ಮ ಮೊಬೈಲ್. ನಿಮ್ಮ ಶತ್ರು ಬೇರೆ ಯಾರು ಇಲ್ಲ, ನಿಮ್ಮ ಮೊಬೈಲ್. ಫ್ರೀ ಫೈರ್ ಆಡೋದು ಎಷ್ಟು ಮಂದಿ ಇದ್ದೀರಾ? ನೋಡಿ 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 ನೋಡಿ. ಈ ಕಾಲವನ್ನು ಹೇಳಿರ್ತೀನಿ, ಅಸಲು ನನ್ನ ಮಕ್ಕಳಾಗಿ ಹೇಳಿರ್ತೀನಿ ನಿಮಗೆ, ಹುಡುಗರಾಗಲಿ ಹುಡುಗರಾಗಲಿ. ಈ 9th 10th PUC ಫಸ್ಟ್ PUC ಸೆಕೆಂಡ್ ಈ ಕಾಲವನ್ನ ನಾವು ಟೀಚರ್ಸ್ಗಳು ಅಧ್ಯಯನದ ದೃಷ್ಟಿಯಿಂದ ಇದನ್ನ ಆಕರ್ಷಣೆ ಕಾಲ ಅಂತ ಕರಿತೀವಿ. ಈ ಟೈಮಲ್ಲಿ ಅತಿ ಹೆಚ್ಚು ಲವ್ಗಳಾದವು. ಸ್ಮೈಲ್ ಮಾಡ್ತಾರೆ ಹುಡುಗರಿಗೆ, ಹುಡುಗರಿಗೆ ಇಷ್ಟಪಡ್ತಾ ಓಡಾಡುವಂಥದ್ದು, ಲವ್ ಚಾಲು ಆಗೋದು. ಆಮೇಲೆ ಆ ಕಡೆ PUC ಫಸ್ಟ್ ಸೆಕೆಂಡ್ ಹೋದ ತಕ್ಷಣ ಹುಡುಗ ಕೈ ಕಡೆ ಓಡಾಡುವಂಥದ್ದು, ನೆಕ್ಸ್ಟ್ ಮದುವೆ ಆಗುವಂಥದ್ದು. PUC ಸೆಕೆಂಡ್ ಹೋದಾಗ ಸರ್ ಅವಾಗ ಇರ್ತಾರೆ 16 ಇಂದ 18 ವರ್ಷ ಇರುತ್ತೆ. ಗೀತಾರಾಣಿ ಅಂತ ಒಂದು ಫಿಲಮ್ ಬಂದಿದೆ, ನೋಡಿದ್ರಾ? ಅದ್ರಲ್ಲಿ ಒಂದು ಹುಡುಗ ನಾನು ಇಷ್ಟಪಡ್ತೀನಿ ಅಂತ ಊಟ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ, ಆ ಟೀಚರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಿಮ್ಮ ಜೀವನ ಅನ್ನುವಂಥದ್ದು ಲೈಫ್ ಇಸ್ ಎ ಜರ್ನಿ. ಹೌದಲ್ರಿ? ಜಿಂದಗಿ ಬಹುತ್ ಬಡಾ ಸಫರ್ है, बहुत आगे तक है तो बहुत आगे अच्छे मिलेगा. ಮುಂದೆ ಬಂಗಾರ ಸಿಗ್ತಾ ಇದೆ ನಿಮಗೆ. ಆದ್ರೆ ಮಧ್ಯದಲ್ಲಿ ಸಣ್ಣ 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 ಸ್ಟೇಷನ್ಗಳು ಇರ್ತವೆ. ಈಗ ನೀವು ಡಿಸೈಡ್ ಮಾಡಬೇಕು ನೀನು ಎಲ್ಲಿ ಇಳಿಬೇಕು ಅಂತ. ಇಲ್ಲೇ ಇಳಿತೀನಿ ಸರ್, ಹುಡುಗ ಹಾಯ್ ಬಾಯ್ ಅಂತ ನಾನು ಇಲ್ಲೇ ಇಳಿತೀನಿ, ಅಲ್ಲೇ ಇಳ್ಕೊಂಡ್ಬಿಡಿ. ನಿಮ್ಗೆ ಯಾರು ಕರ್ಕೊಂಡು ಹೋಗಂಗಿಲ್ಲ. ಈ ಜಗತ್ತಲ್ಲಿ ಕಾಂಪಿಟೇಷನ್ ಒಳ್ಳೆಯದು. ನೀವು ಇಲ್ಲೇ ಇಳ್ಕೊಂಡು, ಕನ್ನಡ ಅರ್ಥ ಆಗುತ್ತೆ ತಾನೇ ಹಿಂದೆ? ನೀವು ಇಲ್ಲೇ ಇಳಿತೀರಾ ಅಂದ್ರೆ ಅಲ್ಲೇ ಇಳ್ಕೊಂಡ್ಬಿಡ್ತೀರಾ. ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದು SSLC ಚೆನ್ನಾಗಿ ರಿಸಲ್ಟ್ ಮಾಡ್ತೀನಿ, PUC ಚೆನ್ನಾಗಿ ರಿಸಲ್ಟ್ ಮಾಡ್ತೀನಿ, 4 ವರ್ಷ ಏನ್ ತೊಂದರೆ ಇಲ್ಲ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಬೋಲೋ ಭಾರತ್ ಮಾತಾ ಕಿ. 4 ವರ್ಷ ನಿಮ್ಮನ್ನ ನೀವು ಹಿಡಿತದಲ್ಲಿ ಇಟ್ಕೊಂಡು, ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ 4 ವರ್ಷ ನಿಮ್ಮ ಮೊಬೈಲ್ ಇಂದ, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬೇರೆ